ಬಿ.ಕೆ. ನಾಗರತ್ನ ತಾಯಿಯವರು, ರಾಜಯೋಗ ಟೀಚರ್, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ನವನಗರ, ಬಾಗಲಕೋಟೆ. ಇವರು ತಮಗೆ ಒತ್ತಡದ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅದರ ಬಗ್ಗೆ, ಅದರ ಜೊತೆಗೆ ಇನ್ನೂ ಹಲವಾರು ವಿಷಯಗಳನ್ನು ತಮ್ಮೊಂದಿಗೆ ಚರ್ಚೆ ಮಾಡ್ತಿದ್ದಾರೆ, ಜೊತೆಗೆ ತಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಅದರಂತೆ ಇನ್ನೋರ್ವ ಅತಿಥಿಗಳು ಶ್ರೀ ಎಂ.ಎಸ್. ಘಟ್ನೂರ್, ರಿಟೈರ್ಡ್ ಅಸಿಸ್ಟೆಂಟ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್, ಬಾಗಲಕೋಟೆ. ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರ ಒಂದು ವಿಷಯ ಕ್ವಿಟ್ ದಿ ಅಡಿಕ್ಷನ್, ಡೂ ದಿ ಮ್ಯಾಥ್ ಆ್ಯಂಡ್ ಸಿ ದಿ ಪ್ರೋಗ್ರೆಸ್. ಇಂಗ್ಲಿಷ್ನಲ್ಲಿ ಅಷ್ಟು ಚೆನ್ನಾಗಿ ಅನಿಸಲ್ಲ, ಕನ್ನಡದಲ್ಲಿ ಚಟ ಬಿಡಿ, ಲೆಕ್ಕ ಇಡಿ, ಪ್ರಗತಿ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಚಟ ಬಿಡಿ, ಲೆಕ್ಕ ಇಡಿ, ಪ್ರಗತಿ ನೋಡಿ. ಈ ವಿಷಯವನ್ನು ಅವರು ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಮತಿ ತಾಯಿಯವರಾದ ಬಿ.ಕೆ. ನಾಗರತ್ನ ಅವರಿಗೂ ಹಾಗೂ ಶ್ರೀ ಎಂ.ಎಸ್. ಘಟ್ನೂರ್ ಅವರಿಗೂ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯದ ಪರವಾಗಿ ಆದರದ ಒಂದು ಸ್ವಾಗತವನ್ನು ಬಯಸ್ತೇನೆ. ಅವರ ಪರಿಚಯ ಆಯಿತು. ಈಗ ಈ ಒಂದು ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತೇವೆ ಅನ್ನೋದ್ರ ಬಗ್ಗೆ ಒಂದು ನಾನು ಪರಿಚಯವನ್ನು ಮಾಡ್ಕೊಳ್ತೇನೆ. ಸರ್ ಮತ್ತೆ ಅಕ್ಕವರೇ, ಇದು ದೀಕ್ಷಾರಂಭ ಅಂತ ಒಂದು ಪ್ರೋಗ್ರಾಮ್. ಓಕೆ, ಸೊ ದೀಕ್ಷಾರಂಭ ಅಂದ್ರೆ ಏನು ಅಂತಂದ್ರೆ ವಿದ್ಯಾರ್ಥಿ ಮಾರ್ಗದರ್ಶನ ಕಾರ್ಯಕ್ರಮ. ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಹೊಸದಾಗಿ ಸೇರಿದಂತಹ ವಿದ್ಯಾರ್ಥಿಗಳಿಗೆ ನಾವು ಈ ವಿದ್ಯಾರ್ಥಿ ಮಾರ್ಗದರ್ಶನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಸೊ ಇದರಲ್ಲಿ ಮುಖ್ಯವಾಗಿ ಏನು ಅಂತಂತಂದ್ರೆ ಹೊಸದಾಗಿ ಪ್ರವೇಶ ಪಡೆದಂತಹ ವಿದ್ಯಾರ್ಥಿಗಳಿಗೆ ಕಾಲೇಜು ಅಥವಾ ನಮ್ಮ ವಿಶ್ವವಿದ್ಯಾಲಯದ ವಾತಾವರಣ, ಇಲ್ಲಿನ ನಿಯಮಗಳು ಮತ್ತು ಸಂಸ್ಕೃತಿಯನ್ನು ಪರಿಚಯಿಸಲು ಒಂದು ಮಾಡಿದಂಥ ಇದೊಂದು ಕೋರ್ಸ್. ಇದು ಆದ್ಮೇಲೆ ಅವರ ನಿಯಮಿತ ತರಗತಿಗಳು ಪ್ರಾರಂಭವಾಗುತ್ತವೆ. ಆಕ್ಚುಲಿ ಏನು ಕೋರ್ಸ್ ಅವರು ಹಾರ್ಟಿಕಲ್ಚರ್ ಕೋರ್ಸಿಗೆ ಜಾಯ್ನ್ ಆಗಿದ್ದಾರೆ, ಆ ತರಗತಿಗಳು ಪ್ರಾರಂಭವಾಗುತ್ತವೆ. ಸೊ ಈ ಒಂದು ದೀಕ್ಷಾರಂಭ ಕಾರ್ಯಕ್ರಮದ ಅಥವಾ ಈ ಕೋರ್ಸಿನ ಮುಖ್ಯ ಉದ್ದೇಶಗಳು ಏನಂತಂದ್ರೆ, ಒಂದಿದ್ದು ಈ ಸಂಸ್ಥೆಗೆ ಹೊಂದಿಕೊಳ್ಳೋದು. ಈ ಸಂಸ್ಥೆಗೆ ನೀವು ಯೂನಿವರ್ಸಿಟಿ ಆಗಲಿ ಅಥವಾ ಕಾಲೇಜಿಗಾಗಲಿ ಅದಕ್ಕೆ ನೀವು ಹೊಂದಿಕೊಳ್ಳೋದು. ಎರಡನೇದು ಸಂವಾದ, ಅಂದ್ರೆ ಹಿರಿಯ ವಿದ್ಯಾರ್ಥಿಗಳು ಮತ್ತು ನಿಮ್ಮ ಟೀಚರ್ಸ್ ಜೊತೆಗೆ ಒಳ್ಳೆಯ ಸಂಬಂಧವನ್ನ ಬೆಳೆಸ್ಕೊಳ್ಳಿಕ್ಕೆ ಈ ಒಂದು ದೀಕ್ಷಾರಂಭ ನಮಗೆ ಹೆಲ್ಪ್ ಮಾಡುತ್ತೆ. ಸಂಸ್ಥೆಯ ಸಂಸ್ಕೃತಿ, ಸಂಸ್ಥೆಯ ನೀತಿ ವಿಧಾನ, ಸಂಸ್ಕೃತಿಯ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪರಿಚಯಿಸಿಕೊಡ್ತೇವೆ. ಆಮೇಲೆ ಸ್ವಯಂ ಶೋಧ, ವಿದ್ಯಾರ್ಥಿಗಳಲ್ಲಿ ದೊಡ್ಡ ಉದ್ದೇಶ ಮತ್ತು ಸ್ವಯಂ ಶೋಧದ ಅರಿವನ್ನು ಮಾಡಿಸುತ್ತೇವೆ ಈ ಒಂದು ದೀಕ್ಷಾರಂಭ ಕಾರ್ಯಕ್ರಮ. ಈ ಒಂದು ದೀಕ್ಷಾರಂಭದ ಪ್ರಮುಖ ಅಂಶಗಳು ಯಾವ ಅಂತಂದ್ರೆ, ಸಾರ್ವತ್ರಿಕ ಮಾನವೀಯ ಮೌಲ್ಯಗಳು, ಅಂದ್ರೆ ಅದರ ಬಗ್ಗೆ ನಾವು ಅರಿವನ್ನು ಮೂಡಿಸೋದು. ಅಂದ್ರೆ ಸತ್ಯ, ಸನ್ನಡತೆ, ಪ್ರೀತಿ ಮತ್ತು ಶಾಂತಿಯುತಂತಹ ಮೌಲ್ಯಗಳ ಬಗ್ಗೆ ಅರಿವನ್ನು ಮೂಡಿಸುವುದು. ಎರಡನೇದಾಗಿ ವೃತ್ತಿಪರ ನೀತಿ, ಅಂದ್ರೆ ವೃತ್ತಿಪರ ನೀತಿ, ನಾಯಕತ್ವ ಮತ್ತು ಸಂವಹನ ಕೌಶಲ್ಯಗಳನ್ನು ಕಲಿಸುವುದು. ಮೂರನೇದಾಗಿ ಹವ್ಯಾಸಗಳು ಮತ್ತು ಆಸಕ್ತಿಗಳು, ಅಂದ್ರೆ ಸೃಜನಾತ್ಮಕ ಮತ್ತು ಕಲಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ತಮ್ಮನ್ನ ಪ್ರೋತ್ಸಾಹಿಸುವುದು. ನಾಲ್ಕನೇದಾಗಿ ದೈಹಿಕ ಚಟುವಟಿಕೆಗಳು, ವಿದ್ಯಾರ್ಥಿಗಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಆಟ ಮತ್ತು ಯೋಗದಂತ ಚಟುವಟಿಕೆಗಳಲ್ಲಿ ನಿಮ್ಮನ್ನ ಪಾಲ್ಗೊಳ್ಳುವಂತೆ ಮಾಡುವುದು. ಇವು ಮುಖ್ಯವಾದ 4 ಈ ಒಂದು ದೀಕ್ಷಾರಂಭದ ಉದ್ದೇಶಗಳು. ಈ ಒಂದು ದೀಕ್ಷಾರಂಭ ಕಾರ್ಯಕ್ರಮದಿಂದ ವಿದ್ಯಾರ್ಥಿಗಳಿಗೆ ಏನೆಲ್ಲ ಪ್ರಯೋಜನಗಳು? ಮೊದಲನೇದಾಗಿ ನೆಟ್ವರ್ಕಿಂಗ್, ನಿಮ್ಮ ಸಹಪಾಠಿಗಳೊಂದಿಗೆ ಮತ್ತು ಶಿಕ್ಷಕರೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಳ್ಳಲಿಕ್ಕೆ ಈ ಒಂದು ದೀಕ್ಷಾರಂಭ ಬಹಳನೇ ಹೆಲ್ಪ್ ಮಾಡುತ್ತೆ. ಎರಡನೇದಾಗಿ
ಮಾನಸಿಕ ಸಿದ್ಧತೆ. ಶೈಕ್ಷಣಿಕ ಜೀವನದ ಸವಾಲುಗಳನ್ನು ಎದುರಿಸಲು ನೀವು ಮಾನಸಿಕವಾಗಿ ಸಿದ್ಧರಾಗ್ತೀರ. ಮೂರನೇದಾಗಿ ವೈಯಕ್ತಿಕ ಬೆಳವಣಿಗೆ, ಸ್ವಯಂ ಅರಿವು ಮತ್ತು ವ್ಯಕ್ತಿಗಳ ಬೆಳವಣಿಗೆಗೆ ಅವಕಾಶ ಸಿಗುತ್ತೆ. ನಾಲ್ಕನೇದಾಗಿ ಪರಿವರ್ತನೆ, ನೀವು ಶಾಲೆಯಿಂದ ಕಾಲೇಜಿಗೆ ಸುಗಮವಾದ ಪರಿವರ್ತನೆಗೆ ಸಹಾಯ ಮಾಡ್ತೀವಿ. ಅಂದರೆ ಏನು ನಿಮ್ಮ ಸ್ಕೂಲ್ ಕಾಲೇಜ್ ಲೈಫಿಂದ ಈ ಯೂನಿವರ್ಸಿಟಿ ಲೈಫಿಗೆ ಸೆಟ್ ಆಗಲಿಕ್ಕೆ ಇದು ಬಹಳಷ್ಟು ಹೆಲ್ಪ್ ಮಾಡ್ತದೆ. ಇದು ವಿದ್ಯಾರ್ಥಿಗಳಿಗೆ ಆಗುವಂಥ ಉಪಯೋಗ ಅಂದರೆ ಪ್ರಯೋಜನ. ಇದರ ಜೊತೆಗೆ ಸಂಸ್ಥೆಗೂ ಕೂಡ ಪ್ರಯೋಜನ ಇದೆ. ಏನಂತಂದ್ರೆ ಅದು ಒತ್ತಡ ಕಡಿಮೆ ಮಾಡುತ್ತೆ. ಹೇಗೆ ಒತ್ತಡ ಕಡಿಮೆ ಮಾಡುತ್ತೆ ಅಂತಂದ್ರೆ ಹೊಸ ವಿದ್ಯಾರ್ಥಿಗಳ ಮೇಲಿನ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ನೀವು ಒತ್ತಡ ಮುಕ್ತ ಇದ್ದೀರಿ ಅಂತಂದ್ರೆ ಗುರುಗಳು ಹೇಳಿದಂಥ ಪಾಠ ನಿಮಗೆ ಸರಿಯಾಗಿ ಜ್ಞಾನ ಆಗುತ್ತೆ, ಅರಿವು ಆಗುತ್ತೆ. ಓಕೆ, ನೀವೇ ಸ್ಟ್ರೆಸ್ ಇದರಲ್ಲಿ ಇದೆ ಅಂತಂದ್ರೆ ನಾವು ಹೇಳಿದ ಯಾವುದೇ ಪಾಠಗಳು ನಿಮ್ಮ ತಲೆಯೊಳಗೆ ಹೋಗಿಲ್ಲ ಅಂತಂದ್ರೆ ಅದು ಪ್ರಯೋಜನ ಆಗುವುದಿಲ್ಲ. ನೀವು ಮುಕ್ತವಾಗಿ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದರಿಂದ ನಮ್ಮ ಒಂದು ಸಂಸ್ಥೆಗೆ ಹೆಲ್ಪ್ ಆಗುತ್ತೆ. ಎರಡನೇದು ಉತ್ತಮ ಹೊಂದಾಣಿಕೆ. ಹೊಸ ವಿದ್ಯಾರ್ಥಿಗಳು ಮತ್ತು ಸಂಸ್ಥೆಯೊಂದಿಗೆ ಉತ್ತಮವಾಗಿ ಹೊಂದಿಕೊಳ್ಳಲು ಸಹಾಯ ಮಾಡುತ್ತೆ. ಸೊ ಇದರಿಂದ ಸಂಸ್ಥೆಗೂ ಕೂಡ ಬೆನಿಫಿಟ್. ಮತ್ತು ಸಂಸ್ಥೆಯ ಬದ್ಧತೆ, ಸಂಸ್ಥೆಯ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಸಕಾರಾತ್ಮಕ ಭಾವನೆಯನ್ನು ಮೂಡಿಸುತ್ತೆ. ಓಕೆ, ಸೊ ಈ ಒಂದು ಸಂಸ್ಥೆಯ ಬಗ್ಗೆ ನಿಮಗೆ ಒಳ್ಳೆಯ ಉದ್ದೇಶ ಮೂಡ್ತು ಅಂತಂದ್ರೆ ಅವಾಗ ಏನಾಗುತ್ತೆ, ಈ ಒಂದು ಸಂಸ್ಥೆಯ ಬೆಳವಣಿಗೆಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಸೊ ಅಂತಿಮವಾಗಿ ಈ ಒಂದು ದೀಕ್ಷಾರಂಭ ಕಾರ್ಯಕ್ರಮ ಇದು ಕೇವಲ ಒಂದು ಸ್ವಾಗತ ಕಾರ್ಯಕ್ರಮ ಅಲ್ಲ, ಇದು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಯಾಣದ ಯಶಸ್ವಿ ಆರಂಭಕ್ಕೆ ಅಡಿಪಾಯ. ಓಕೆ, ಸೊ ಇದು ಕೇವಲ ಕಲಿಕೆಯ ಆರಂಭವಲ್ಲ, ಬದುಕು ಕೊಟ್ಟಿಕೊಳ್ಳುವ ಮೊದಲ ಹೆಜ್ಜೆ ಈ ದೀಕ್ಷಾರಂಭ. ಇದರ ಶೀರ್ಷಿಕೆ ಚಿಗುರು 2025. ಇದು ದೀಕ್ಷಾರಂಭ ಒಂದು ಕಾರ್ಯಕ್ರಮವನ್ನು ಕುರಿತು. ನಾನು ಈಗ ಮೊದಲನೇದಾಗಿ ತಾಯಿ ನಾಗರತ್ನ ಮಹೋದಲ್ಲಿ ಹೇಳ್ಕೊಡ್ತೇನೆ. ಸೊ ನಮ್ಮ ವಿದ್ಯಾರ್ಥಿಗಳಿಗೆ ಈ ಒತ್ತಡ ಮುಕ್ತ ಜೀವನದ ಬಗ್ಗೆ ಕೆಲವೊಂದು ಅದರ ಒಂದು ಇದನ್ನು ತಿಳಿಸ್ಕೊಡ್ಬೇಕಂತ ನಮ್ಮಲ್ಲಿ ಕೇಳ್ಕೊಡ್ತೇನೆ. ನೀವು ಏನೇ ನಿಮಗೆ ಪ್ರಶ್ನೆಗಳಿದ್ರೆ ಏನಿದ್ರೆ ಮುಕ್ತವಾಗಿ ಮಾತಾಡಿ. ಅವರ ಒಂದು ಲೆಕ್ಚರ್ ಮುಗೀತದಲ್ಲ, ಮುಗಿದಾಗ ನೀವು ಸ್ವಲ್ಪ ನೋಟ್ ಮಾಡಿ ಇಟ್ಕೊಂಡು ಏನಾದರೂ ಕೇಳಿಲ್ಲ ಅಂತ ಅದಕ್ಕೆ ಇಂಟರಾಕ್ಟ್ ಮಾಡಿ. ಆಗಿರುವಂತಹ ತಾವೆಲ್ಲ ವಿದ್ಯಾರ್ಥಿನಿಯರಿಗೆ ವಂದಿಸಿ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಈ ಸಂಸ್ಥೆಯ ಶಿಕ್ಷಕರಾಗಿರುವಂತಹ ಕಿರಣ್ ಸರ್ ಅವರು ಹಾಗೂ ಇನ್ನುಳಿದ ಶಿಕ್ಷಕರು ಹಾಗೂ ಘಟ್ನೂರವರು ಎಲ್ಲರಿಗೂ ವಂದಿಸಿ, ಇವತ್ತು ಒತ್ತಡ ಮುಕ್ತ ಜೀವನ ಅನ್ನುವಂಥದ್ದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಾವೊಂದು ಹಾಡನ್ನು ಕೇಳ್ತೇವೆ. ಮಾತು ಮಾತಿಗೂ ಗೀತೆ ನುಡಿಯುತ್ತಿದೆ ಭಾರತ ದೇಶದಲ್ಲಿ, ಕೋಣೆ ಕೋಣೆಯಲ್ಲಿ ವೀಣೆ ನುಡಿಯುತ್ತಿದೆ ಕನ್ನಡ ನಾಡಿನಲ್ಲಿ ಅಂತ. ಅಂದರೆ ನಾವು ಮಾತು ಮಾತಿಗೂ ಗೀತೆ ನುಡಿತಾ ಇರುವಂತಹ ಈ ಭಾರತ ದೇಶದಲ್ಲಿ ಜನ್ಮ ಪಡೆದಿದ್ದೀವಿ. ಕೋಣೆ ಕೋಣೆಯಲ್ಲಿ ವೀಣೆ ನುಡಿತಾ ಇರುವಂತಹ ಈ ಭೂಮಿಯ ಮೇಲೆ ಜನ್ಮ ಪಡೆದಿದ್ದೀವಿ ಅಂದರೆ ನಾವು ಭಾಗ್ಯವಂತರು. ಭಾರತಕ್ಕೆ ಹೇಳಲಾಗ್ತದೆ ಪುಣ್ಯ ಭೂಮಿ, ಧರ್ಮಭೂಮಿ, ದೈವಭೂಮಿ, ಕರ್ಮಭೂಮಿ ಅಂತ. ಇಂತಹ ಭೂಮಿಯ ಮೇಲೆ ನಾವು ಜನ್ಮ ಪಡೆದಿದ್ದೀವಿ ಅಂತಂದರೆ ನಾವೆಲ್ಲರೂ ಭಾಗ್ಯವಂತರು. ಅದರಲ್ಲೂ ತಾವು ಈ ಒಂದು ಯೂನಿವರ್ಸಿಟಿಯಲ್ಲಿ ಶಿಕ್ಷಣ ಪಡೆಯೋದಕ್ಕಾಗಿ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಈ ಒಂದು ಪದವಿಯನ್ನು ಪಡೆಯೋದಕ್ಕಾಗಿ ತಮ್ಮ ಜರ್ನಿಯನ್ನು ಪ್ರಾರಂಭ ಮಾಡಿದ್ದೀರಿ, ಪ್ರಯಾಣವನ್ನು ಪ್ರಾರಂಭ ಮಾಡಿದ್ದೀರಿ. ಆ ಪ್ರಯಾಣಕ್ಕೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಯಾಕಂದರೆ ನಾವು ಎಲ್ಲಿಯಾದರೂ ಹೋಗಬೇಕು ಅಂತಂದರೆ ಮನಸ್ಸಿನಿಂದ ಹೋಗ್ತೀವಿ ಅಂತಂದರೆ ಅಲ್ಲಿವರೆಗೆ ಹೋಗಿ ಮುಟ್ತೀವಿ. ನಮ್ಮ
ಆಂತರಿಕವಾದಂತಹ ಭಾವನೆಯಿಂದ ಹೋಗಬೇಕು ಅಂತ ಬಂತು ಅಂತಂದರೆ ಸರಿಯಾಗಿ ಹೋಗಿ ತಲುಪ್ತೀವಿ. ಅದ್ರ ಬದಲು ಯಾರೋ ನಮಗೆ ಹೋಗ್ರಿ ಹೋಗ್ರಿ ಅಂತಾರೆ ಅಂತಂದರೆ ಅಯ್ಯೋ ಹೋಗ್ರಿ ಅಂತಾರೆ ಅದಕ್ಕೆ ಸುಮ್ಮನೆ ಹೋಗ್ಬೇಕು ಅಂತ ಹೊರ್ತೀವಿ, ಎಲ್ಲಿ ಹೋಗಿ ಮುಟ್ತೀವಿ ಅಂತ ಹೋಗ್ತೀವಿ. ಆಂತರಿಕವಾಗಿ ನಾನು ಹೋಗಿ ತಲುಪಬೇಕು ಅನ್ನುವಂತಹ ಸ್ಫೂರ್ತಿ ಇತ್ತು, ಸ್ವಯಂ ಇಚ್ಛೆ ಇತ್ತು, ಆತ್ಮವಿಶ್ವಾಸ ಇತ್ತು ಅಂತಂದರೆ ನಾವು ಎಲ್ಲಿ ಹೋಗಿ ತಲುಪಬೇಕು ಅಲ್ಲಿ ಹೋಗಿ ತಲುಪ್ತೀವಿ. ಅಂದಾಗ ತಾವು ಎಲ್ಲರೂ ಈ ಒಂದು ಪದವಿಯನ್ನು ತಗೊಳ್ಳೋದಕ್ಕಾಗಿ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತಂದರೆ ತಾವೆಲ್ಲರೂ ಮನಸ್ಸಿನಿಂದನೇ ಮಾಡ್ಕೊಂಡಿರ್ಬೋದಲ್ಲ? ಹೌದಲ್ಲ? ಎಷ್ಟು ಜನ ತಮ್ಮ ಮನಸ್ಸಿನಿಂದ ಮಾಡ್ಕೊಂಡಿದ್ದೀರಿ? ಕೈ ಎತ್ತರಿ. ಅಥವಾ ಬೇರೆ ಯಾವುದು ಸೀಟ್ ಸಿಕ್ಕಿಲ್ಲ, ಅದನ್ನು ಸಿಗಲಿಲ್ಲ, ಇದು ಸಿಕ್ತು ಅಂತ ಬಂದೀವಿ ಅನ್ನೋರು ಕೆಲವ್ರು ಇರ್ತಾರೆ. ಆ ಡಾಕ್ಟರ್ ಆಗ್ಬೇಕಂತ ಬಂದಿದ್ದೀವಿ, ಈ ಡಾಕ್ಟರ್ ಆಗ್ಬೇಕಾಯ್ತು ಅಂತ ಬಂದೀವಿ ಅಂತ ಕೆಲವ್ರು ಬಂದಿರ್ತಾರೆ. ಕೆಲವ್ರು ತಂದೆ ತಾಯಿಗೆ ಇಚ್ಛೆ ಇರ್ತದೆ, ನಮ್ಮ ಮಕ್ಕಳು ಈ ಒಂದು ಪದವಿ ತಗೊಂಡ್ರೆ ಚಲೋ ಅಂತ ತಂದೆ ತಾಯಿಗೆ ಇಚ್ಛೆ ಇರ್ತದೆ. ನಮ್ಮ ತಂದೆ ತಾಯಿಗೆ ಇಚ್ಛೆ ಇತ್ತು ಅಂತ ಬಂದೀವಿ, ಅವ್ರಿಗೆ ಬೇಜಾರು ಮಾಡಬಾರ್ದು. ಅಥವಾ ಬೇರೆ ಯಾವುದಾದ್ರೂ ಸೀಟ್ ಸಿಗಬೇಕು ಅಂದ್ರೆ ದೂರ ದೂರ ಊರಲ್ಲಿ ಸಿಗ್ತದೆ, ಇದು ಇಲ್ಲೇ ನಮ್ಮ ಸಮೀಪನೇ ಸಿಗ್ತದೆ, ಅಲ್ಲಿಗಿಂತ ಇಲ್ಲಿ ಬಂದರೆ ಇನ್ನೂ ಚಲೋ ಅಂತ ಆಯ್ಕೆ ಮಾಡ್ಕೊಂಡಿರ್ಬೋದು. ಎಲ್ಲರೂ ಭಿನ್ನ ಭಿನ್ನ ರೂಪದಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀರಿ. ಆದರೆ ಏನೇ ಆಗಲಿ ಒಂದು ಒಳ್ಳೆಯ ಪದವಿಯನ್ನು ತಗೊಳ್ಳೋದಕ್ಕಾಗಿ ಈ ದಾರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತಂದರೆ ತಮಗೆ ಧನ್ಯವಾದಗಳು. ಯಾಕೆ ಅಂತಂದರೆ ತಾವು ಆಯ್ಕೆ ಮಾಡಿಕೊಂಡಿರುವಂತಹ ಈ ಪದವಿ ಸಾಧಾರಣ ಅಲ್ಲ. ನೋಡೋದಕ್ಕೆ ಜಗತ್ತಿನವರಿಗೆ ಸಾಧಾರಣ ಅನ್ನಿಸ್ಬೋದು, ಆದರೆ ಆ ರೈತನಿಗೆ ಮಾರ್ಗದರ್ಶನ ಮಾಡುವಂಥವರು ತಾವು ಆಗ್ತೀರಿ, ಹಾಗೂ ತಾವು ಕೂಡ ರೈತರಾಗ್ತೀರಿ. ರೈತರು ಅಂತಂದರೆ ಅನ್ನದಾತ ಅಂತ ಹೇಳ. ಅದಕ್ಕೆ ಈ ಭೂಮಿ, ಈ ಒಂದು ದೇಶ ಉದ್ಧಾರ ಆಗಬೇಕು ಅಂತಂದರೆ ಕೃಷಿಕ, ಸೈನಿಕ, ಶಿಕ್ಷಕ 3 ಆಧಾರ ಸ್ತಂಭಗಳು ಅಂತ ಹೇಳಲಾಗ್ತದೆ. ಈ ಆಧಾರ ಸ್ತಂಭಗಳಲ್ಲಿ ಮುಖ್ಯವಾದಂತಹ ಆಧಾರ ಸ್ತಂಭ ಅಂತಂದರೆ ತಾವಿದ್ದೀರಿ. ಆ ನಶೆ ಅದಲ್ಲ ಏನು ಅನ್ನಿಸ್ತದೆ? ನಾವು ಏನಿದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ, ಇದು ನಮ್ಮ ತೃಪ್ತಿ ಅದ, ಖುಷಿ ಅದ ಅಂತ ಅನ್ನುವಂಥವ್ರು ಇದ್ದೀರೋ, ಅಥವಾ ಸುಮ್ಮನೆ ಏನೋ ಇವತ್ತಿನ ಜನ್ರೇಷನ್ ಏನಾಗ್ಬಿಟ್ಟದ ಅಂತಂದರೆ ಸುಮ್ಮನೆ ಹೋಗುವಂಥರ ಹೊಂಟೀವಿ, ಗಾಡಿ ಹೊಂಟದ ಅದ್ರ ಜೊತೆ ನಾವು ಹೊಂಟೀವಿ, ಗಾಡಿಯೊಳಗೆ ಹತ್ತೀವಿ, ಎಲ್ಲಿ ತನಕ ಹೋಗಿ ಮುಟ್ತೀವಿ ಅನ್ನುವಂತಹ ಒಂದು ವಾತಾವರಣವನ್ನು ಇವತ್ತು ನೋಡ್ತಾ ಇದ್ದೀವಿ. ಈ ಖುಷಿಯಿಂದ ನಾನು ಗಾಡಿ ಹೊಡ್ಕೊಂಡು ಹೋಗಬೇಕು, ಅಥವಾ ಖುಷಿಯಿಂದ ನಾನೇ ಹೋಗಿ ಹತ್ತಬೇಕು, ಖುಷಿಯಿಂದ ನಾನು ತಗೊಂಡು ಹೋಗಬೇಕು, ಅಥವಾ ತಗೊಂಡು ಹೊಂಟಾರೆ ಅಂದರೆ ಹೋಗಬೇಕು ಅಂತ ಖುಷಿ ಅನ್ನುವಂಥದ್ದು ಇವತ್ತು ಕಡಿಮೆ ಆಗಿದೆ. ಯಾಕೆ ಅಂತಂದರೆ ಒಂದೆರಡು ವಿದ್ಯಾರ್ಥಿಗಳು ಮಾತಾಡ್ತಿದ್ರು. ಏನು ಮಾತಾಡ್ತಿದ್ರು ಅಂತಂದರೆ, ಒಬ್ಬನು ಹೇಳ್ತಿದ್ದ ನನಗೆ ಬೇಜಾರಾಗ್ಬಿಟ್ಟದೆ ಅಂತ. ಇನ್ನೊಬ್ಬನು ಕೇಳ್ತಿದ್ದ, ಅವರ ಸಂಬಂಧಿ ಒಬ್ಬರಿದ್ರು, ನೀವೀಗ 50 ವರ್ಷ ದಾಟಿರಲಿಲ್ಲ, ಹೆಂಗೆ ಕಳೆದಿರಿ 50 ವರ್ಷ? ನಮ್ಗೆ ಬೇಜಾರಾಗ್ಬಿಡ್ತದೆ ಅಂತ. ಅಂದರೆ ಅವ್ರಿಗೇನು ಕಷ್ಟ ಇಲ್ಲ, ದುಡಿಯೋದಿಲ್ಲ, ಮತ್ತೊಂದು ಜವಾಬ್ದಾರಿ ಇಲ್ಲ, ತಂದೆ ತಾಯಿ ಎಲ್ಲ ಅನುಕೂಲತೆಗಳನ್ನು ಒದಗಿಸಿಕೊಟ್ಟು ಶಿಕ್ಷಣ ಪಡೆದು ನಿಮ್ಮ ದಾರಿಗೆ ಹೋಗ್ರಿ ಅಂತ ಕಳಿಸ್ತಾ ಇದ್ದಾರೆ. ಅಲ್ಲಿ ಹೋಗಬೇಕು ಅಂತಂದರೆ ನೀವು ಹೆಂಗೆ ಬದುಕಿರಿ 50 ವರ್ಷದ ತನಕ? ನಾವು ಬೇಜಾರಾಗ್ಬಿಟ್ಟದೆ ಅಂತ. ಅಂದರೆ ಇವತ್ತೇನಾಗ್ಬಿಟ್ಟದೆ ಅಂತಂದರೆ ಅಂತಹ ವಾತಾವರಣವನ್ನು ನಾವು ಎಲ್ಲರೂ ನೋಡ್ತಾ ಇದ್ದೀವಿ, ಎದುರಿಸ್ತಾ ಇದ್ದೀವಿ. ಯಾಕೆ ಈ ರೀತಿ ಆಗ್ತಾ ಇದೆ? ಖುಷಿ ಇಲ್ಲ, ಸಂತೋಷ ಇಲ್ಲ, ಬೇಕು ಇಲ್ಲ ಅಂತ ಅನುಭವ ಮಾಡ್ತೀವಿ. ಸಂತೋಷ ಇಲ್ಲ, ಖುಷಿ ಇಲ್ಲ, ಉತ್ಸಾಹ ಇಲ್ಲ. ಈಗ ಸಣ್ಣವ್ರ ಎದುರುಗಡೆ ಮುದುಕರು ನೋಡಿದ್ರು ಎಷ್ಟು ಚಂದ ಓಡ್ತಾರೆ, ಓಡಾಡ್ತಾರೆ, ಕೆಲಸ ಮಾಡ್ತಾರೆ, ಆಕ್ಟಿವ್ ಆಗಿರ್ತಾರೆ. ಅವ್ರ ಎದುರುಗಡೆ ನೋಡಿದ್ರೆ ಅಯ್ಯೋ ಸ್ವಲ್ಪ ಇದನ್ನು ಮಾಡ್ರಿ, ಇದನ್ನು ಮಾಡಬೇಕಾ, ಇದು ರೀ, ಇದು ಹಿಂಗೆ ಮಾಡೋದ್ರಿ, ಇದು ಹೆಂಗ್ರಿ ಅಂತ ಇಂಥ ಮಾತುಗಳನ್ನು ನಾವು ಕೇಳ್ತೀವಿ. ಹೌದಾ ಇಲ್ಲ? ನೋಡ್ತಿರಲ್ಲ ತಾವು. ಈಗ ತಮ್ಮ ಮನೆಯೊಳಗೆ ಹಿರಿಯರು ಇದ್ದಾರೆ, ತಾವು ಇದ್ದೀರಿ. ನಿಮಗೇನು ಅನಿಸ್ತದೆ? ಅವ್ರು ಆ್ಯಕ್ಟಿವ್ ಇದ್ದಾರೆ ಅಂತ ಅನಿಸ್ತದೋ, ಅಥವಾ ಅವರಿಗಿಂತ ನಾವು ಆ್ಯಕ್ಟಿವ್ ಇದ್ದೀವಿ ಅಂತ ಅನಿಸ್ತದೋ? ಏನು ಅನಿಸ್ತದೆ ಹೇಳ್ರಿ? ನೀವು ಆ್ಯಕ್ಟಿವ್ ಇದ್ದೀವಿ ಅಂತ ಅನಿಸ್ತದೋ, ಅಥವಾ ನಮಗಿಂತ ದೊಡ್ಡವ್ರೇನಿದ್ದಾರಲ್ಲ ಹಿರಿಯರು, ಅವರೇ ನಮಗಿಂತ ಆ್ಯಕ್ಟಿವ್ ಇದ್ದಾರೆ ಅಂತ ಅನಿಸ್ತದೋ, ಅಥವಾ ನಾನೇ ತಪ್ಪು ತಿಳ್ಕೊಂಡಿಲ್ಲ?
ನಾನು ನೋಡಿದರೆ ಏನು ಅನಿಸ್ತದೆ, ದಿನನಿತ್ಯದ ವ್ಯವಹಾರಗಳಲ್ಲಿ ದಿನನಿತ್ಯ ನೋಡ್ತೀವಲ್ಲ, ನೋಡಿದ್ರೆ ಏನು ಅನಿಸ್ತದೆ ಅಂತಂದ್ರೆ ಇವರು ಸುಸ್ತಿದ್ದಾರೆ ಅಂತ ಅನಿಸ್ತದೆ. ಏನು ಅನಿಸ್ತದೆ? ಅನಿಸ್ತದೆ ತಮಗೂ? ಯಾಕೆ? ಅವರು ಇದ್ದಾರೆ, ಬದುಕಿ ಬಂದಾರೆ, ನಾವು ಇದ್ದೀವಿ, ಬದುಕ್ತಾ ಇದ್ದೀವಿ. ಇಬ್ಬರಲ್ಲಿಯೂ ಆಗ್ತಾ ಇದೆ ಅಂತಂದ್ರೆ ಇವತ್ತು ಯಾವ ರೀತಿ ಈ ದೇಹಕ್ಕೆ ಊಟ ಹಾಕ್ತೀವಿ, ಒಂದು ದಿನಕ್ಕೆ 3 ಹೊತ್ತು ಊಟ ಹಾಕ್ತೀವಿ, ಚಹಾ ಕಾಫಿ ತಿಂಡಿ ಕೊಡ್ತೀರಿ, ಎಕ್ಸಸೈಸ್ ಮಾಡ್ತೀರಿ, ಆಮೇಲೆ ಈ ದೇಹಕ್ಕೆ ಏನು ಬೇಕೋ ಎಲ್ಲನೂ ಕೊಡ್ತೀವಿ. KG ಇಂದ PG ವರೆಗೆ ಈ ಶರೀರ ಹೇಗೆ ಸದೃಢವಾಗಿರಬೇಕು, ಆರೋಗ್ಯದಿಂದ ಹೇಗಿರಬೇಕು, ಹಾಗೂ ಯಾವ ಕಾಲಕ್ಕೆ ಎಂತಹ ಬಟ್ಟೆ ಹಾಕ್ಕೊಳ್ಬೇಕು, ಹಾಗೂ ಈ ದೇಹದ ಅಂಗಗಳನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅಂದರೆ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕ್ಕೊಂಡ್ರು, ಶೂಸ್ ಹಾಕ್ಕೊಂಡ್ರು, ಚಸ್ಮಾ ಹಾಕ್ಕೊಂಡ್ರು, ಹೆಲ್ಮೆಟ್ ಹಾಕ್ಕೊಂಡ್ರು, ಅಂದರೆ ದೇಹವನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ತಿಳಿಸ್ಕೊಟ್ರು. ಎಲ್ಲ ತಿಳ್ಕೊಂಡಿದ್ದೀವಿ. ಆವಾಗಿನಕ್ಕಿಂತಲೂ ಈಗ ಇನ್ನೂ ಹೆಚ್ಚು ಹೆಚ್ಚು ನಾವು ಎಲ್ಲ ಸಾಧನಗಳು, ಸಲಕರಣೆಗಳು, ಸೌಲಭ್ಯಗಳನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಆದರೆ ಕೊರತೆ ಏನು ಅಂತಂದರೆ, ಈ ದೇಹಕ್ಕೆ ಎಷ್ಟು ನಾವು ಮಹತ್ವ ಕೊಡ್ತೀವಿ, ಈ ದೇಹದ ಒಳಗಡೆ ಒಂದು ಮನಸ್ಸಿದೆ. ಆ ಮನಸ್ಸನ್ನು ಸಶಕ್ತಗೊಳಿಸುವುದಕ್ಕಾಗಿ ನಾವೇನಾದರೂ ಪ್ರಯತ್ನ ಮಾಡ್ತಾ ಇದ್ದೀವಾ? ಈ ಮನಸ್ಸು ಸಶಕ್ತ ಆಗಬೇಕು ಅಂತಂದರೆ ಆ ಪ್ರಯತ್ನ ಇಲ್ಲ. ಆ ಕಾರಣದಿಂದ ಮನಸ್ಸು ಏನಾಗ್ತದೆ? ಸುಸ್ತಾಗ್ತದೆ, ಡಲ್ ಆಗ್ತದೆ, ಬೇಜಾರಾಗ್ತದೆ. ಮುಂದೆ ಹೋಗಬೇಕು, ಉಮಂಗ ಉತ್ಸಾಹ ಬೇಕು ಅಂತಂದರೆ ಇಲ್ಲದಾಗ್ತದೆ. ಯಾಕೆ ಅಂತಂದರೆ ಆ ಮನಸ್ಸಿಗೆ ಶಕ್ತಿಯ ಕೊರತೆ. ಈಗ ಸುಸ್ತು ಯಾವಾಗ ಆಗ್ತದೆ ಹೇಳ್ರಿ? ಶಕ್ತಿಯ ಕೊರತೆ ಇದ್ದಾಗ, ಶಕ್ತಿ ಡೌನ್ ಆದಾಗ ಸುಸ್ತಾಗ್ತದೆ. ಅದಕ್ಕೆ ಶಕ್ತಿ ಯಾವುದು ಅಂತಂದರೆ, ಈ ಒಂದು ದೈಹಿಕ ಶಕ್ತಿ ಇದ್ದಾಗ್ಯೂ ಕೂಡ ಮಾನಸಿಕ ಶಕ್ತಿಯ ಕೊರತೆ ಇದ್ದಾಗ ಡಲ್ ಆಗ್ತೀವಿ. ಈಗ ಟೆನ್ಷನ್ ಆಗ್ತದೆ. ಯಾವಾಗ ಟೆನ್ಷನ್ ಆಗ್ತದೆ? ತಾವೆಲ್ಲ ಅನುಭವ ಮಾಡಿರಲ್ಲ, ಟೆನ್ಷನ್ ಆಗ್ತಿರ್ತದೆ. ಯಾವಾಗ ಟೆನ್ಷನ್ ಆಗ್ತದೆ? ಇವತ್ತು ನಮ್ಗೆ ಏನು ಅನ್ನಿಸ್ತದೆ? ನನಗೆ ಚಲೋ ಫ್ರೆಂಡ್ ಇರಬೇಕು, ನಮ್ಗೆ ಚಲೋ ಪೇರೆಂಟ್ಸ್ ಇರಬೇಕು, ಚಲೋ ಟೀಚರ್ಸ್ ಇರಬೇಕು, ಚಲೋ ಕಾಲೇಜ್ ಇರಬೇಕು, ಚಲೋ ಕ್ಲಾಸ್ ರೂಮ್ ಇರಬೇಕು, ಎಲ್ಲನೂ ಚಲೋ 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 ಇರಬೇಕು ಅಂತ ಮನಸ್ಸು ಬಯಸ್ತದೆ. ಅನಿಸ್ತದಲ್ಲ? ಯಾರಿಗೆ ಹೆಂಗಿದ್ದಂಗಿರಲಿ, ನಡೀರಿ, ಹೋಗ್ತೀವಿ ಅಂತ ಅನಿಸ್ತದ ಮನಸ್ಸು? ಇಲ್ಲ, ಎಲ್ಲ ಚಲೋ ಬೇಕು, ಚಲೋ 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 ಬೇಕು ಅಂತ ಅನಿಸ್ತದೆ. ನಮಗೆ ಏನು ಬೇಕು ಅನಿಸ್ತದೆ ಆ ರೀತಿ ನಮಗೆ ಅವೈಲೇಬಲ್ ಅದಾವ? ಅದನ್ನು ವಿಚಾರ ಮಾಡಿರಿ. ಅದನ್ನು ನಾವೇನು ಇಚ್ಛೆ ಪಡ್ತೀವಿ, ಇಚ್ಛೆ ಪಟ್ಟಂತಂದು ನಮಗೆ ಸಿಗ್ತಾ ಇದೆನಾ? ಸಿಗ್ತಾ ಇಲ್ಲ. ಸಿಕ್ಕಿಲ್ಲ ಅಂತಂದ್ರೆ ಏನು ಮಾಡ್ತೀವಿ? ನಾವು ನೆಗೆಟಿವ್ ವಿಚಾರ ಮಾಡೋದು, ಖುಷಿ ಕಳ್ಕೊಳ್ತೀವಿ, ನೆಗೆಟಿವ್ ವಿಚಾರ ಮಾಡೋದಕ್ಕೆ ಚಾಲು ಮಾಡ್ತೀವಿ. ಮೊದಲು ಟೆನ್ಷನ್ಗೆ ಮೂಲವಾದಂತಹ ಕಾರಣ ಯಾವುದು ಅಂತಂದರೆ ನಕಾರಾತ್ಮಕ ವಿಚಾರ. ಟೆನ್ಷನ್ ಹೊರಗಡೆ ಎಲ್ಲೂ ಇಲ್ಲ. ಸಣ್ಣದ ಏನಾದರೂ ಒಂದು ಮಾತು ಬಂದರೆ ಟೆನ್ಷನ್ ಆಗ್ತದೆ, ಅಥವಾ ಏನಾದರೂ ಏನಾದ್ರು ಅಂದರೆ ಟೆನ್ಷನ್ ಆಗ್ತದೆ. ನಮ್ಗೆ ಸಿಕ್ಕಿಲ್ಲ ಅಂದರೆ ಟೆನ್ಷನ್ ಆಗ್ತದೆ. ನಾವು ಹೇಳಿದ ಮಾತು ಕೇಳಿಲ್ಲ ಅಂದರೆ ಟೆನ್ಷನ್ ಆಗ್ತದೆ. ನಮ್ಗೆ ಏನು ಇಚ್ಛೆ ಇತ್ತು ಅದು ಆಗಿಲ್ಲ ಅಂದರೆ ಟೆನ್ಷನ್ ಆಗ್ತದೆ. ಈ ಎಲ್ಲ ಟೆನ್ಷನ್ ಹೊರಗಡೆಯಿಂದ ನಾವೇನು ತಿಳ್ಕೊಂಡಿದ್ದೀವಿ? ವಸ್ತುಗಳಿಂದ, ವ್ಯಕ್ತಿಗಳಿಂದ, ಸ್ಥಾನಗಳಿಂದ ಟೆನ್ಷನ್ ಆಗ್ತದೆ ಅಂತ ತಿಳ್ಕೊಳ್ಳಿ. ತಾವು ಬೇರೆ ಬೇರೆ ಊರಿಂದ ಇಲ್ಲಿ ಬಂದಿದ್ದೀರಿ. ಆ ಊರಲ್ಲಿ ಅಲ್ಲಿ ಮನೆಯೊಳಗೆ ಸೆಟ್ ಆಗಿಬಿಟ್ಟಿದ್ರಿ. ಅಲ್ಲಿಂದ ಬಂದು ಇಲ್ಲಿ ಸೆಟ್ ಆಗಬೇಕು ಅಂದರೆ ಏನು ಅನ್ನಿಸ್ತದೆ? ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತದಲ್ಲ, ವ್ಯತ್ಯಾಸ ಅನ್ನಿಸ್ತದಲ್ಲ. ಮನಸ್ಸು ಮನೆಯೊಳಗಡೆ ತಾವೊಂದು ಕಬರ್ಡಲ್ಲಿ, ಯಾವುದೊಂದು ಕಬರ್ಡಲ್ಲಿ ನೀವು ವಸ್ತುಗಳನ್ನು ಇಡ್ತಿರ್ತೀರಿ, ಆ ಕಬರ್ಡ್ ಚೇಂಜ್ ಮಾಡಿ ಮತ್ತೊಂದು ಕಬರ್ಡ್ ಒಳಗೆ ಇಡಬೇಕು ಅಂತಂದ್ರೆ ಏನಾಗ್ತದೆ? ಹೊಂದಾಣಿಕೆ ಆಗೋ ತನಕ ಏನಾಗ್ತದೆ? ಸ್ವಲ್ಪ ಸಮಯ ಹಿಡಿತದಲ್ಲ. ಸೆಟ್ ಆಗೋ ತನಕ ಸ್ವಲ್ಪ ಮನಸ್ಸು ಗಲಿಬಿಲಿ ಆಗ್ತದಲ್ಲ, ದ್ವಂದ್ವ ಆಗ್ತದಲ್ಲ, ಏರುಪೇರು ಆಗ್ತದಲ್ಲ. ಬರೀ ಒಂದು ಕಬರ್ಡ್ ಒಳಗಿರುವಂತಹ ವಸ್ತುಗಳು ಮತ್ತೊಂದು ಕಬರ್ಡಲ್ಲಿ ಇಟ್ಕೊಳ್ಬೇಕು. ಅದು ಒಂದು ರೂಮಲ್ಲಿ ಸೆಟ್ ಆಗಿದ್ದೀವಿ, ಆ ರೂಮ್ ಚೇಂಜ್ ಆಗಿ ಮತ್ತೊಂದು ರೂಮಲ್ಲಿ ಸೆಟ್ ಆಗಬೇಕು ಅಂತಂದ್ರೆ ವ್ಯತ್ಯಾಸ ಆಗ್ತಿರ್ತದೆ. ಹಾಗೆ ತಾವು ಅಲ್ಲಿಂದ ಬಂದು ಇಲ್ಲಿ ಸೆಟ್ ಆಗಬೇಕು ಅಂದರೆ ವ್ಯತ್ಯಾಸ ಆಗ್ತದೆ. ಹಾಗೇನೆ ಜೀವನದ ಪ್ರತಿಯೊಂದು ಹಂತಗಳಲ್ಲಿನೂ ಕೂಡ ಪರಿವರ್ತನೆ ಜಗತ್ತಿನ ನಿಯಮ. ಆ
ಆ ಪರಿವರ್ತನೆಯಂತೆ ನಾವು ಕೂಡ ಏನು ಮಾಡಬೇಕಾಗ್ತದೆ, ಹೊಂದಾಣಿಕೆ ಮಾಡ್ಕೊಳ್ಬೇಕಾಗ್ತದೆ. ಆದರೆ ಹೊಂದಾಣಿಕೆ ಮಾಡ್ಕೊಳ್ಬೇಕು ಅಂತಂದ್ರೆ ಆ ಸಮಯದಲ್ಲಿ ನಾವು ಮನಸ್ಸು ಇಚ್ಛೆಯಿಂದ ಹೊಂದಾಣಿಕೆ ಮಾಡ್ಕೊಂಡಿವಿ ಅಂತಂದ್ರೆ ನಮ್ಮ ಜೀವನ ಸರಿಯಾಗಿ ಸಾಗ್ತದೆ. ಮನಸ್ಸಿನ ವಿರುದ್ಧ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂದ್ರೆ ಅದು ಕಷ್ಟ ಆಗ್ತದೆ, ಅದು ಸಮಸ್ಯೆ ಆಗ್ತದೆ. ಅನೇಕ ರೂಪದ ಈ ಒತ್ತಡಕ್ಕೆ ಅನೇಕ ರೂಪದ ಕಾರಣಗಳಿರ್ಬೋದು. ಆ ಕಾರಣಕ್ಕೆ ನಿವಾರಣೆ ಮಾಡಬೇಕು ಅಂತಂದ್ರೆ ಆ ಕಾರಣದ ಪರಿಣಾಮ ಏನು ಅನ್ನುವಂಥದ್ದನ್ನು ನಾವು ಚೆಕ್ ಮಾಡ್ಕೊಳ್ಬೇಕು. ಈಗ ಏನೋ ಒಂದು ಸಮಸ್ಯೆ ಇದೆ, ತಾವು ಇಲ್ಲಿ ಕಾಲೇಜ್ಗೆ ಅಡ್ಮಿಷನ್ ಮಾಡಿದ್ದೀರಿ. ಮಾಡಬೇಕು ಅಂತಂದ್ರೆ ಮೊದಲು ಈಗ ಈ ಒಂದು ಲೈನಲ್ಲಿ ಬರಬೇಕು ಅಂತಂದ್ರೆ ಅನೇಕ ವಿಚಾರಗಳು ದ್ವಂದ್ವ ಆಗಿರ್ತದೆ. ಫೈನಲ್ ಆಗಿ ಇದನ್ನು ಸಿಲೆಕ್ಟ್ ಮಾಡಿಕೊಂಡು ಈಗ ಬಂದು ಅಡ್ಮಿಷನ್ ಮಾಡಿದ್ದೀರಿ. ಮಾಡಿದ ಮೇಲೆ ಅನೇಕ ರೂಪದ ಟೆನ್ಷನ್ ಆಗ್ತಾ ಇದೆ. ಆ ಟೆನ್ಷನಿಂದ ಫ್ರೀ ಆಗಬೇಕು ಅಂತಂದ್ರೆ ಅಥವಾ ನಮ್ಮ ಏರುಪೇರುಗಳು ಅಥವಾ ಬದಲಾವಣೆಗಳು ಚೇಂಜಸ್ಗಳನ್ನು ನಾವು ಅಕ್ಸೆಪ್ಟೆನ್ಸ್ ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಮ ಮನಸ್ಸಿಗೆ ಒಂದು ಬಲ ಬೇಕಾಗ್ತದೆ. ಈಗ ಒಂದು ಸಸಿ ಇದೆ, ಸಸಿಗೆ ಬೀಜ ಹಾಕ್ತೀರಿ, ಬೀಜ ಹಾಕಿದ್ಮೇಲೆ ಒಂದು ಸಸಿ ಏಳ್ತದೆ. ಸಸಿ ಎದ್ಮೇಲೆ ಅದಕ್ಕೆ ಏನು ಮಾಡ್ತೀರಿ, ನೀರು ಹಾಕ್ತೀರಿ, ಗೊಬ್ಬರ ಹಾಕ್ತೀರಿ, ಬಿಸಿಲು ಬರಬೇಕು, ಹಾಗೂ ಅದಕ್ಕೆ ಏನಾದರೂ ಹುಳ ಹುಪ್ಪಡಿ ಆಗಬಾರ್ದು ಅಂತ ಅದಕ್ಕೆ ರೋಗ ನಿರೋಧಕಗಳನ್ನು ಹಾಕ್ತೀರಿ. ಅದನ್ನು ಸಂರಕ್ಷಣೆ ಮಾಡಿ ಬೆಳೆಸ್ತೀರಿ, ಹೌದಾ ಇಲ್ಲ? ಸಸಿಯನ್ನು ಬೆಳೆಸಬೇಕು ಅಂದರೆ ಸಂರಕ್ಷಣೆ ಮಾಡಿ ಬೆಳೆಸ್ತೀರಿ. ಹಾಗೆಯೇ ನಾವು ಕೂಡ ಒತ್ತಡದಿಂದ ಮುಕ್ತರಾಗಬೇಕು, ಒತ್ತಡದಿಂದ ಫ್ರೀ ಆಗಿರಬೇಕು ಅಂತಂದರೆ ನಾವು ಒಳ್ಳೆಯ ಬೀಜವನ್ನು ಹಾಕಬೇಕು. ತಾವು ಬೀಜ ಹಾಕಬೇಕು ಅಂತಂದ್ರೆ ಮೊದಲು ಎಂಥದೋ ಇದ್ದಂಥದ್ದಿರಲಿ ಬೀಜ ಅಂತ ಹಾಕ್ತಿರೋ ಅಥವಾ ಸೆಲೆಕ್ಟ್ ಮಾಡಿ ಚಲೋ ಬೀಜ ಅಂತ ಹಾಕ್ತಿರೋ? ಭೂಮಿಗೆ ಬೀಜ ಹಾಕಬೇಕು ಅಂದ್ರೆ ಏನು ಮಾಡ್ತೀರಿ? ಚಲೋ ಬೀಜ ಹಾಕ್ತೀರಿ. ಚಲೋ ಬೀಜ ಹಾಕಿವಿ ಅಂತ ಹಾಕಿ ಬಿಟ್ಬಿಡ್ತೀರಾ? ಹಾಕಿದ ಮೇಲೆ ಅದಕ್ಕೆ ನೀರು ಹಾಕ್ತೀರಿ. ನೀರು ಹಾಕಿದ ಮೇಲೆ ಗಾಳಿ ಬೆಳಕು ಬರ್ತದೆ, ಆಮೇಲೆ ಅದು ಸಸಿ ದೊಡ್ಡದಾಗ್ತದೆ ಅಂತ ಬಿಟ್ಬಿಡ್ತೀರಾ? ಮತ್ತೆ ಏನು ಮಾಡ್ತೀರಿ? ಅದನ್ನು ಸಂರಕ್ಷಣೆ ಮಾಡ್ತೀರಿ. ಹೊಳ ಹುಪ್ಪಡಿ ತಿಂದು ಹಾಳು ಮಾಡಬಾರ್ದು, ಅಥವಾ ದನ ಕರು ತಿಂದು ಹಾಳು ಮಾಡಬಾರ್ದು, ಅಥವಾ ಅದು ಹಾಳು ಆಗಬಾರ್ದು ಅಂತ ಅದನ್ನು ಸಂರಕ್ಷಣೆ ಮಾಡ್ತೀರಿ. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಸಂಕಲ್ಪದ ಬೀಜವನ್ನು ಹಾಕಬೇಕು. ಸಂಕಲ್ಪ ಪವರ್ಫುಲ್ ಇರಬೇಕು, ಥಾಟ್ಸ್ ಪವರ್ಫುಲ್ ಇರಬೇಕು, ಹಾಗೂ ಪಾಸಿಟಿವ್ ಆಗಿರಬೇಕು, ಪಾಸಿಟಿವ್ ಥಾಟ್ಸ್ ಇರಬೇಕು. ಇವತ್ತು ಥಾಟ್ಸ್ ಪಾಸಿಟಿವ್ ಇಲ್ಲ. ಕಾರಣ ಏನು ಅಂದರೆ ಪ್ರತಿಯೊಬ್ಬ ವ್ಯಕ್ತಿ 4 ರೂಪದ ವಿಚಾರಗಳನ್ನು ಮಾಡ್ತಾನೆ: ಪಾಸಿಟಿವ್, ನೆಗೆಟಿವ್, ವೇಸ್ಟ್, ನೆಸೆಸರಿ. ಈ 4 ರೂಪದ ವಿಚಾರಗಳನ್ನು ಪ್ರತಿಯೊಬ್ಬ ವ್ಯಕ್ತಿ ಮಾಡ್ತಾನೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವಂತಹ ಥಾಟ್ಸ್ ಯಾವುದು? ತಮ್ಮ ಗಮನಕ್ಕೆ ಬಂದಂತೆ ಯಾವ್ದು ಹೇಳ್ರಿ? ಹೆಚ್ಚು ಥಾಟ್ಸ್ ಯಾವ್ದು ಬರ್ತವೆ? ನೆಗೆಟಿವ್ ಮತ್ತು ವೇಸ್ಟ್. ನೆಗೆಟಿವ್ ಮತ್ತು ವೇಸ್ಟ್ ವಿಚಾರ ಮಾಡಿ ಮಾಡಿ ಮನಸ್ಸು ವೀಕ್ ಆಗ್ತದೆ. ಟೆನ್ಷನ್ ಯಾವಾಗ ಆಗ್ತದೆ ಅಂತಂದ್ರೆ ವೀಕ್ನೆಸ್ ಇದ್ದಾಗ ಟೆನ್ಷನ್ ಹೆಚ್ಚಾಗ್ತದೆ ಅಥವಾ ಭಾರ ಅನ್ನಿಸ್ತದೆ. ಈಗ 2 ವ್ಯಕ್ತಿ ಇದ್ದಾರೆ, ಇಬ್ಬರಲ್ಲಿ ಒಬ್ಬನು ಆರಾಮ್ ತಂದೂರಸ್ತಿದ್ದಾನೆ, ಹೆಲ್ದಿ ಇದ್ದಾನೆ. ಅವನಿಗೆ 1 ಗ್ಲಾಸ್ ನೀರು ತೊಗೊಂಡು ಬಾರಪ್ಪ ಅಂತಂದ್ರೆ ಆಯಿತು ತೊಗೊಂಡು ಬರ್ತೀನಿ, ತೊಗೊಳ್ರಿ ಅಂತ 1 ಗ್ಲಾಸ್ ನೀರು ತಂದು ಕೊಡ್ತಾನೆ. ಮತ್ತೇನು ಬೇಕು ಹೇಳ್ರಿ, ನಾ ಏನು ಬೇಕು ಹೆಲ್ಪ್ ಮಾಡ್ತೀನಿ ಅಂತ ಅವನು ಆರಾಮಿದ್ದಾನೆ. ಇನ್ನೊಬ್ಬನು ವೀಕ್ ಇದ್ದಾನೆ, ಆರಾಮಿಲ್ಲ, ಅವನಿಗೆ ಕುಂತು ಹೇಳೋದಕ್ಕೆ ಕಷ್ಟ ಆಗ್ತದೆ. ಅವನಿಗೆ 1 ಗ್ಲಾಸ್ ನೀರು ಕೊಡಪ್ಪ ಅಂತಂದು ಕೇಳಿದರೆ ಅವನೇನಂತಾನೆ? ಏನು ಕಷ್ಟ ಕೊಡ್ತಾರ್ರಿ ನನಗೆ, ಇರೋದಕ್ಕಿಂತ ಇನ್ನು ಸತ್ತಿದ್ರೆ ಚಲೋ ಇತ್ತು, ಆದರೆ ನನಗೆ ಭಾಳ ಕಷ್ಟ ಕೊಡ್ತಾರ್ರಿ ಅಂತ. ಕೆಲಸ ಇಬ್ಬರಿಗೂ ಒಂದೇ. ಇವನಿಗೆ ಈಸಿ ಆಯಿತು, ಅವನಿಗೆ ಕಷ್ಟ ಆಯಿತು. ಕಾರಣ ಏನು? ವೀಕ್ನೆಸ್ ಇರೋದ್ರಿಂದ ಇವನಿಗೆ ಕಷ್ಟ ಆಯಿತು, ಅವನು ಹೆಲ್ದಿ ಇರೋದ್ರಿಂದ ಈಸಿ ಆಯಿತು. ಇದು ಭೌತಿಕವಾಗಿ. ಮಾನಸಿಕವಾಗಿಯೂ ಕೂಡ ನಮ್ಮ ಮನಸ್ಸು ವೀಕ್ ಆಗಿದ್ದಾಗ ಒತ್ತಡ ಆಗ್ತದೆ, ಟೆನ್ಷನ್ ಆಗ್ತದೆ, ದ್ವಂದ್ವ ಆಗ್ತದೆ, ಪ್ರೆಷರ್ ಆಗ್ತದೆ. ಅನೇಕ ರೂಪದಿಂದ ನಾವು ಅನುಭವ ಮಾಡ್ತೀವಿ. ಯಾಕೆ ಅಂತಂದರೆ ನಮ್ಮ ಮನಸ್ಸು ವೀಕ್ ಇದ್ದಾಗ. ಹಾಗೆ ಈಗ ಯಾವ ರೀತಿ ಒಂದು ಸಸಿಗೆ
ನಾವು ನೀರು ಹಾಕ್ತಾ ಹೋಗ್ತೀವಿ, ಸೂರ್ಯನ ಪ್ರಕಾಶ ಕೊಡ್ತೀವಿ, ಗಾಳಿ ಕೊಡ್ತೀವಿ ಅಂದಾಗ ಅದು ಸಸಿ ಚೆನ್ನಾಗಿ ಬೆಳೀತದೆ. ಹಾಗೆ ನಮ್ಮ ಜೀವನದ ಒಂದು ದಾರಿಯಲ್ಲಿ ನಾವು ಚೆನ್ನಾಗಿ ಹೋಗಬೇಕು. ನಮ್ದೊಂದು ಸಸಿನೂ ಕೂಡ, ಜೀವನ ಅನ್ನುವಂತಹ ಒಂದು ಸಸಿನೂ ಕೂಡ ಚೆನ್ನಾಗಿ ಬೆಳೆದು ಹೆಮ್ಮರ ಆಗಬೇಕು ಅಂತಂದರೆ ನಾವು ಒಳ್ಳೆ ವಿಚಾರಗಳ ಬೀಜ ಹಾಕಬೇಕು. ಈಗ ಯಾವ ರೀತಿ ಈ ಸಸಿಗೆ ಸೂರ್ಯನ ಬೆಳಕನ್ನು ಕೊಡ್ತೀವಿ, ಹಾಗೆ ನಮ್ಮ ಜೀವನ ಅನ್ನುವಂತಹ ಸಸಿಗೆ ಪರಮಾತ್ಮನ ಶಕ್ತಿಯ ಬೆಳಕನ್ನು ಕೊಡಬೇಕು. ನಮ್ಮ ಹತ್ರ ಈಗ ವೀಕ್ ಆಗಿದ್ದೀವಿ ಅಂತಂದ್ರೆ ಆ ಶಕ್ತಿ ಎಲ್ಲಿಂದ ಸಿಗ್ತದೆ? ವೀಕ್ ಆಗಿದ್ದೀವಿ ಅಂತಂದ್ರೆ ಶಕ್ತಿ ಔಷಧ ಅಂಗಡಿಯೊಳಗೆ ಹೋಗಿ ಸ್ವಲ್ಪ ನನಗೆ ಮನಸ್ಸಿನ ಶಕ್ತಿ ಸಿಗುವಂತಹ ಔಷಧಿ ಕೊಡ್ರಿ ಅಂತಂದ್ರೆ ಸಿಗ್ತದ? ಶಾಂತಿ, ಪ್ರೀತಿ, ಕರುಣೆ, ಕ್ಷಮೆ, ವಿಶ್ವಾಸ, ಖುಷಿ, ಈ ಶಕ್ತಿಗಳು ಅಥವಾ ಈ ಗುಣಗಳು ನಮ್ಗೆ ಸಿಗಬೇಕು. ಅದಕ್ಕೆ ಸ್ವಲ್ಪ ಈ ಗುಣಗಳನ್ನು ಹೆಚ್ಚು ಮಾಡಿಕೊಳ್ಳುವಂತಹ ಅಥವಾ ಗುಣಗಳನ್ನು ಬೆಳೆಸುವಂತಹ ಯಾವುದಾದ್ರೂ ಔಷಧಿ, ಗುಳಿಗೆ, ಇಂಜೆಕ್ಷನ್ ಕೊಡ್ರಿ ಅಂತಂದ್ರೆ ಸಿಗ್ತದ? ಇಲ್ಲ. ಯಾಕೆ ಅಂತಂದ್ರೆ ಅದು ಹೊರಗಡೆ ಸಿಗುವಂಥದ್ದಲ್ಲ. ಆ ಶಕ್ತಿ ಇನ್ನರ್ ಪವರ್ ಅಂತ ಹೇಳ್ತೀವಿ, ಇನ್ನೇಟ್ ಕ್ವಾಲಿಟೀಸ್ ಅಂತ ಹೇಳ್ತೀವಿ, ನಮ್ಮ ಒಳಗಡೆನೆ ಇದೆ. ಅದನ್ನ ಅರಿವು ಮಾಡ್ಕೊಳ್ಬೇಕಾಗಿದೆ. ಈಗ ಸರ್ ಹೇಳಿದ್ರಲ್ಲ, ಈ ಕಾರ್ಯಕ್ರಮದ ಉದ್ದೇಶನೇ ಏನು ಅಂದ್ರೆ ಅರಿವು ಮಾಡಿಕೊಳ್ಳುವಂಥದ್ದು. ಯಾವ ಅರಿವು? ಏನು ಅರಿವು ಮಾಡ್ಕೊಳ್ಬೇಕಾಗಿದೆ ಅಂದ್ರೆ, ನಾನು ಯಾರು, ಎಲ್ಲಿಂದ ಬಂದೆ, ಯಾತಕ್ಕಾಗಿ ಬಂದೆ, ನಾನು ಹೋಗುವುದು ಎಲ್ಲಿಗೆ, ನನ್ನ ಜೀವನದ ಲಕ್ಷ್ಯ ಏನು, ನಮ್ಮ ಜೀವನದ ಲಕ್ಷ್ಯ ಏನು. ಈಗ ತಾವು ಈಗ ತಿಳುವಳಿಕೆ ಬಂದವರು ಇದ್ದೀರಿ, ಈಗ ತಿಳುವಳಿಕೆ ಹಂತದಲ್ಲಿ ಪ್ರವೇಶ ಮಾಡ್ತಾ ಇದ್ದೀರಿ. ಇದಕ್ಕೆ ತಾವು ವಿಚಾರ ಬರಬಹುದು, ನಾನು ಯಾರು, ಯಾತಕ್ಕಾಗಿ ಬಂದೆ, ಎಲ್ಲಿಂದ ಬಂದೆ, ಬಂದು ಏನು ಮಾಡಬೇಕಾಗಿದೆ, ಮತ್ತೆ ನಾನು ಹೋಗುವುದು ಎಲ್ಲಿಗೆ, ನನ್ನ ಜೀವನದ ಲಕ್ಷ್ಯ ಏನು. ನಮ್ಮ ಜೀವನದ ಲಕ್ಷ್ಯ ಅಂತಂದ್ರೆ ಬದುಕೋದು ಅಂತ ವಿಚಾರ ಮಾಡ್ತೀವಿ. ಜೀವನದ ಲಕ್ಷ್ಯ ಏನು? ಬದುಕುವುದು. ಈಗ ಹುಟ್ಟಿದ್ದೀವಿ, ಬೆಳೆದೀವಿ, ದೊಡ್ಡವರಾಗ್ತೀವಿ, ವಿದ್ಯಾಭ್ಯಾಸ ಮುಗೀತದೆ, ಡಿಗ್ರಿ ತಗೊಳ್ತೀವಿ, ಕೆಲಸ ಸಿಗ್ತದೆ, ಕೆಲಸ ಆದಮೇಲೆ ಒಂದು ಮನೆ ಬೇಕು, ಬಂಗ್ಲೆ ಬೇಕು, ಗಾಡಿ ಬೇಕು, ಮಕ್ಕಳು ಮರಿ, ಮದುವೆ ಎಲ್ಲ ಆಯಿತು. ಒಂದಿನ ಹೊರಟೀವಿ. ನಮ್ಮ ಜೀವನದ ಲಕ್ಷ್ಯ ಇಷ್ಟೇನಾ? ಏನಿದೆ ನಮ್ಮ ಜೀವನದ ಲಕ್ಷ್ಯ? ವಿಚಾರ ಮಾಡಬೇಕಲ್ಲ ಒಂದ್ಸರಿ. ಸುಮ್ಮನೆ ಮಂಟದ ಗಾಡಿ ಹೊಂಟೀವಿ ಅಂತಿಲ್ಲ, ಆದರೆ ನಮ್ಮ ಜೀವನದ ಲಕ್ಷ್ಯ ಏನಿರಬೇಕು ಅಂತಂದ್ರೆ, ನಾನು ವ್ಯಾಲ್ಯೂಯಬಲ್ ಆಗಿರಬೇಕು, ಮೌಲ್ಯವಾನ ವ್ಯಕ್ತಿಯಾಗಿರ್ಬೇಕು. ನೀವು ಈ ಪದವಿ ತಗೊಳ್ತೀರಿ ಸರಿ, ಪದವಿಯಲ್ಲಿ ಡಿಸ್ಟಿಂಕ್ಷನ್ ಬರ್ತೀರಿ, ಯಾವ ರ್ಯಾಂಕ್ ತಗೊಳ್ತೀರಿ, ಮತ್ತೊಂದು ಪದವಿ ತಗೊಳ್ತೀರಿ. ಆದರೆ ಈ ಎಲ್ಲ ಪದವಿಗಳ ಜೊತೆಗೆ ಎಲ್ಲಕ್ಕಿಂತ ದೊಡ್ಡ ಪದವಿ ಅಂತಂದ್ರೆ ಗುಣವಾನ ಆಗಬೇಕು, ಮೌಲ್ಯವಾನ ಆಗಬೇಕು. ಈಗ ಎಂತಹ ದೊಡ್ಡ ಪದವಿ ತಗೊಂಡಿರ್ಬೋದು, ಆದರೆ ಅವನಲ್ಲಿ ಒಂದು ಮಾನವೀಯತೆ, ದಯೆ, ಕರುಣೆ, ಕ್ಷಮೆ, ಪ್ರೀತಿ, ಶಾಂತಿ, ಈ ಗುಣಗಳೇ ಇಲ್ಲ ಅಂತಂದ್ರೆ ಆ ವ್ಯಕ್ತಿಗೆ ಬೆಲೆ ಇದೆನಾ? ವಿಚಾರ ಮಾಡಿ. ಈ ಗುಣಗಳು ಇಲ್ಲ ಅಂತಂದ್ರೆ ಆ ವ್ಯಕ್ತಿಗೆ ಬೆಲೆ ಇದೆನಾ? ನಮ್ಮ ಜೀವನದ ಲಕ್ಷ್ಯ ಏನಿರಬೇಕು ಅಂತಂದ್ರೆ, ನಾನು ಮೌಲ್ಯವಾನ ವ್ಯಕ್ತಿ ಇರಬೇಕು. ಆ ಗುಣಗಳು ನಮ್ಮಲ್ಲಿ ಇತ್ತು ಅಂತಂದ್ರೆ ಅದೇ ಆಂತರಿಕ ಶಕ್ತಿ. ನನ್ನಲ್ಲಿ ಸತ್ಯತೆ ಇತ್ತು ಅಂತಂದ್ರೆ ನಾನು ಭಯ ಪಡೋದಿಲ್ಲ. ಯಾವಾಗ ಭಯ ಪಡ್ತೇನೆ? ಸುಳ್ಳಿತ್ತು, ಮೋಸ ಇತ್ತು, ಕಪಟ ಇತ್ತು, ಕಲಂಕ ಇತ್ತು ಅಂದ್ರೆ ಭಯ ಪಡ್ತೀನಿ. ಇಲ್ಲ, ಸತ್ಯತೆ ಇತ್ತು ಅಂತಂದ್ರೆ, ಸ್ವಚ್ಛತೆ ಇತ್ತು ಅಂತಂದ್ರೆ, ಸತ್ಯತೆ ಸ್ವಚ್ಛತೆ ಇದ್ದಾಗ ನಾನು ಭಯ ಪಡೋದಿಲ್ಲ. ಅದಕ್ಕೆ ನಿಯಮ ಉಳ್ಳವನಿಗೆ ಯಮನಿಗೂ ಭಯ ಇಲ್ಲ ಅಂತ ಹೇಳ. ಅಂದ್ರೆ ನಾವು ನಿಯಮ ಉಳ್ಳವರಾಗಿದ್ದೀವಿ, ಅಥವಾ ನಮ್ಮಲ್ಲಿ ಒಳ್ಳೆಯ ಗುಣಗಳು ಇತ್ತು, ನಮ್ಮಲ್ಲಿ ಆ ಒಂದು ಆಂತರಿಕ ಶಕ್ತಿ ಇತ್ತು, ನಮ್ಮ ಜೀವನದಲ್ಲಿ ಒಂದು ದಿವ್ಯತೆ ಇತ್ತು ಅಂತಂದ್ರೆ ನಾವು ಅಶಕ್ತರ ಆಗೋದಿಲ್ಲ, ಸಶಕ್ತರಾಗ್ತೀವಿ. ಯಾವಾಗ ಸಶಕ್ತರಾಗ್ತೀವಿ, ಆ ಶಕ್ತಿ ನಮ್ಮಲ್ಲಿದ್ದಾಗ ನಾವು ಮಾಡುವಂತಹ ವಿಚಾರಗಳು ಸಕಾರಾತ್ಮಕ ವಿಚಾರಗಳೇ ಇರ್ತವೆ. ಈಗ ಒಂದು ಕಲ್ಲಿದೆ, ಆ ಕಲ್ಲನ್ನ ನಾವು ಒಂದು ಕಲ್ಲು ಅಂತೂ ನೋಡ್ಬೋದು, ಒಂದು ಪೇಪರ್ ವೇಟ್ ಅಂತೂ ನೋಡ್ಬೋದು. ಎರಡು ಕೆಲಸ ಮಾಡ್ತದೆ. ಕಲ್ಲು ಅಂದ್ರೂ ತಪ್ಪಿಲ್ಲ, ಪೇಪರ್ ವೇಟ್ ಅಂದ್ರೂ ತಪ್ಪಿಲ್ಲ. ಅಥವಾ ಅದು ಕಲ್ಲನ್ನೇ ಮತ್ತೊಂದು ಕೆಲಸಕ್ಕೆ ಮತ್ತೊಂದು ಸಾಧನ ಕೂಡ ಆಗ್ಬೋದು.
ನಾವು ನೋಡುವಂತಹ ದೃಷ್ಟಿಕೋನ ನಮ್ಮ ಸಂಕಲ್ಪದ ಆಧಾರದ ಮೇಲೆ ಭಿನ್ನ ಆಗ್ತದೆ. ಅದಕ್ಕೆ ಯಾವುದೇ ಜೀವನದ ದಿನನಿತ್ಯದ ಜೀವನದಲ್ಲಿ ಅನೇಕ ರೂಪದ ಏರುಪೇರುಗಳು, ಪರಿಸ್ಥಿತಿಗಳು, ಸಮಸ್ಯೆಗಳು ಎಲ್ಲರಿಗೂ ಬಂದೇ ಬರ್ತಾವೆ. ಇಲ್ಲ ಅನ್ನುವಂಥದ್ದು ಏನಾದರೂ ಅದನ್ನು ನಾವು ಬದುಕುವಂತಹ ಸ್ಥಾನದಲ್ಲಿ, ಈ ಒಂದು ಪರಿಸರದಲ್ಲಿ ಅಥವಾ ನಿತ್ಯದ ಜೀವನದಲ್ಲಿ ಅನೇಕ ರೂಪದ ವ್ಯತ್ಯಾಸಗಳು ಬಂದಿರ್ತಾವೆ. ಆ ವ್ಯತ್ಯಾಸಗಳನ್ನು ಎದುರಿಸಬೇಕು ಅಂತಂದರೆ ಆಂತರಿಕ ಶಕ್ತಿ ಬೇಕು. ಆಂತರಿಕವಾಗಿ ನಾವು ಅರಿವು ಮಾಡಿಕೊಳ್ಬೇಕು. ನಾನು ಯಾರು ಅಂದರೆ ನಾನೊಂದು ಚೈತನ್ಯ ಶಕ್ತಿ ಇದ್ದೇನೆ. ಆ ಚೈತನ್ಯ ಶಕ್ತಿಗೆ ಅಧ್ಯಾತ್ಮದ ಭಾಷೆಯಲ್ಲಿ ಆತ್ಮ ಅಥವಾ ಸೋಲ್ ಅಂತ ಕರೀಲಾಗ್ತದೆ. ಆ ಆತ್ಮ ಈ ದೇಹದೊಳಗಡೆ ಅದ ಅಂತಲೇ ನಾವೆಲ್ಲ ಕೂತ್ಕೊಂಡಿದ್ದೀವಿ. ಆ ಆತ್ಮ ಅಥವಾ ಪ್ರಾಣ ಈ ದೇಹದೊಳಗಡೆ ಇಲ್ಲ ಅಂತಂದರೆ ನಾವು ಕೂತ್ಕೊಳ್ಳೋದಕ್ಕಾಗ್ತಿತ್ತ? ವಿಚಾರ ಮಾಡ್ತಿದ್ದೀವ, ನೋಡ್ತಿದ್ದೀವ, ಕೇಳ್ತಾ ಇದ್ದೀವ, ಮಾತಾಡ್ತಾ ಇದ್ದೀವ? ಇಲ್ಲ. ಇದನ್ನೆಲ್ಲ ಮಾಡೋದು ಯಾರು ಅಂತಂದರೆ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ. ಆ ಚೈತನ್ಯ ಶಕ್ತಿಯ ಮೂಲ ಗುಣಗಳು ಅಂದರೆ ಶಾಂತಿ, ಪ್ರೀತಿ, ಆನಂದ, ಸುಖ, ಜ್ಞಾನ, ಪವಿತ್ರತೆ, ಶಕ್ತಿ. ಈ 7 ಗುಣಗಳು ಪ್ರತಿಯೊಬ್ಬರಲ್ಲಿಯೂ ಇದ್ದಾವೆ. ಆ 7 ಗುಣಗಳಿಗೆ ಸತೋ ಗುಣಗಳು ಅಂತ ಹೇಳ್ತೀವಿ. ಸತೋಗುಣಿ ಆತ್ಮ, ಸತೋಗುಣಿ ಆತ್ಮ ಅಂತ ಹೇಳ್ತೀವಿ. ನಾವೆಲ್ಲರೂ ಯಾರು ಅಂತಂದರೆ ಚೈತನ್ಯ ಶಕ್ತಿ, ಪಾಯಿಂಟ್ ಆಫ್ ಲೈಟ್ ಆತ್ಮಗಳಿದ್ದೀವಿ. ಆ ಆತ್ಮಕ್ಕೆ ಯಾವುದೂ ಭೇದಗಳು ಇಲ್ಲ. ಶ್ರೀಮಂತ, ಬಡವ ಅಥವಾ ವಿದ್ಯಾವಂತ, ಅವಿದ್ಯಾವಂತ, ಸ್ತ್ರೀ, ಪುರುಷ ಅಥವಾ ಯಾವುದೇ ಜಾತಿ, ಮತ, ಪಂಥ, ದೇಶ, ಭಾಷೆ ಯಾವುದೂ ಭೇದಗಳಿಲ್ಲ. ನಾವೆಲ್ಲರೂ ಏನಿದ್ದೀವಿ, ಭೃಕುಟಿಯ ಮಧ್ಯದಲ್ಲಿ ಇರುವಂತಹ ಪ್ರಕಾಶ ಸ್ವರೂಪ ಆತ್ಮಗಳಿದ್ದೀವಿ. ನಾನು ಯಾರು ಅಂತಂದರೆ ನಾನು ವಿಶೇಷ ಆತ್ಮ ಇದ್ದೇನೆ. ನಾನು ಯಾರು ಅಂತಂದರೆ ನಾನು ಯುನೀಕ್ ಆಗಿದ್ದೇನೆ. ಈ ಹಾಲಲ್ಲಿ ಇಷ್ಟು ಜನ ಇದ್ದೀರಿ, ಒಬ್ಬರಂತೆ ಒಬ್ರು ಇರೋದಕ್ಕೆ ಸಾಧ್ಯದನ? ಒಬ್ಬರಂತೆ ಒಬ್ರು ಯಾರಾದ್ರೂ ಇದ್ದೀವ? ಎಲ್ಲರದ್ದು ಚಹರೆ ಏನಿದೆ ಬೇರೆ ಬೇರೆ ಇದೆ. ಈಗ ಒಂದೇ ತಾಯಿ ಮಕ್ಕಳೇ ಬರೀತಾರೆ, ಅವರು ಅವಳಿ ಜೋಳಿ ಇದ್ದಾರೆ. ಮುಖ ನೋಡಿದರೆ ಇವ್ರು ಯಾರು ಇಬ್ಬರು ಒಂದೇನೆ ಅಂತ ಗುರುತಿಸೋದಕ್ಕಾಗೋದಿಲ್ಲ. ಆದರೆ ಅವ್ರ ಹೆಬ್ಬೆರಳಿನ ಗುರುತೇನಿದೆ? ಹೆಬ್ಬೆರಳಿನ ಗುರುತೇನಿದೆ? ಇಬ್ಬರದು ಒಂದೇ ಇದೆನಾ? ಇಲ್ಲ, ಭಿನ್ನ ಭಿನ್ನ ಇದೆ. ಅದಕ್ಕೆ ನಾವು ಇದನ್ನೇ ತಿಳ್ಕೊಳ್ಬೇಕು. ನಾವು ಎಲ್ಲರೂ ಆ ಮನೆಯಿಂದ ಈ ಮನೆಗೆ ಬಂದಿದ್ದೀವಿ. ಶೇಕ್ಸ್ಪಿಯರ್ ಹೇಳ್ತಾನೆ, ವರ್ಲ್ಡ್ ಇಸ್ ಎ ಡ್ರಾಮಾ ಥಿಯೇಟರ್, ವಿ ಆರ್ ಆಲ್ ಆ್ಯಕ್ಟರ್ಸ್. ನಾವೆಲ್ಲ ಆ್ಯಕ್ಟರ್ಸ್ ಇದ್ದೀವಿ. ಇದೊಂದು ದೊಡ್ಡ ನಾಟಕ ರಂಗ ಇದೆ. ಈ ನಾಟಕ ರಂಗದಲ್ಲಿ ನಾವೆಲ್ಲರೂ ಭಿನ್ನ 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 ಪಾತ್ರವನ್ನು ಮಾಡ್ತೀವಿ. ಈಗ ಒಬ್ಬರ ರೋಲನ್ನು ಇನ್ನೊಬ್ಬರು ಪ್ಲೇ ಮಾಡೋದಕ್ಕೆ ಸಾಧ್ಯದನ? ಸಾಧ್ಯದಲ್ಲಿ ಆ್ಯಕ್ಟಿಂಗ್ ಮಾಡ್ಬೋದು ಅಷ್ಟೇ ಕೆಲವು ನಿಮಿಷಗಳವರೆಗೆ. ಆದರೆ ನನ್ನ ರೋಲನ್ನೇ ಮತ್ತೊಬ್ಬರು ಪ್ಲೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ರೋಲನ್ನು ನಾನು ಪ್ಲೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ನಮ್ಮ ನಮ್ಮ ರೋಲನ್ನು ಚೆನ್ನಾಗಿ ಪ್ಲೇ ಮಾಡ್ತಾ ಇದ್ದೀವಿ. ನಮ್ಮ ಬಗ್ಗೆ ನಮಗೇನಿರಬೇಕು ಅಂತಂದರೆ ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು. ನಾನೇನಿದ್ದೀನಿ, ನಾನು ಕಪ್ಪಿದ್ದೀನ ರೈಟ್, ಬೆಳಗಿದ್ದೀನ ರೈಟ್, ಎತ್ತರಿದ್ದೀನ ರೈಟ್, ಗಿಡ್ಡಿದ್ದೀನ ರೈಟ್, ಶ್ರೀಮಂತ ಇದ್ದೀನ ರೈಟ್, ಬಡವ ಇದ್ದೀನ ರೈಟ್, ಏನಿದ್ದೀನಲ್ಲ ಅದು ನನ್ನಂತಹ ಪಾತ್ರ ಈ ಜಗತ್ತಿನಲ್ಲಿ ಬೇರೆ ಯಾರ್ದು ಇಲ್ಲ. ವಿಚಾರ ಮಾಡಿ, ಇದೇನ ತಮ್ಮ ತಿಳುವಳಿಕೆ ಬಂದಾಗಿನಿಂದ ಇಲ್ಲಿವರೆಗೆ ನೋಡ್ತಾ ಇದ್ದೀನಿ. ಒಬ್ಬರು ಇನ್ನೊಬ್ಬರನ್ನು ನೋಡ್ತಾ ಇದ್ದೀನಿ. ಒಬ್ಬರಂತೆ ಒಬ್ರು ಇದೀವ. ಅದಕ್ಕೆ ನಮ್ಮನ್ನ ಬೇರೆಯವರ ಜೊತೆಗೆ ಕಂಪೇರ್ ಮಾಡ್ಕೊಳ್ಬಾರ್ದು. ಟೆನ್ಷನ್ ಯಾವಾಗ ಆಗ್ತದೆ ಅಂದರೆ ನಮ್ಮನ್ನ ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡ್ಕೊಳ್ತೀವಿ. ಕಂಪೇರ್ ಮಾಡ್ಕೊಂಡಾಗ ಏನಾಗ್ತದೆ? ಅಭಿಮಾನ ಆದ್ರೂ ಬರ್ಬೋದು, ಅಪಮಾನ ಆದ್ರೂ ಆಗ್ಬೋದು. ನನಗಿಂತ ಕಡಿಮೆ ಇದ್ರು ಅಂತಂದ್ರೆ ನನಗೆ ಅಭಿಮಾನ ಬರ್ತದೆ, ನನಗಿಂತ ಹೆಚ್ಚಿದ್ರು ಅಂತಂದ್ರೆ ಅಪಮಾನ. ಯಾವುದೇ ವಿಷಯದಲ್ಲಿ ಶ್ರೀಮಂತ ಬಡವ ಇರ್ಬೋದು, ಸುಂದರತೆ ಇರ್ಬೋದು, ಅಥವಾ ಧನ ಸಂಪತ್ತಿನಲ್ಲಿ ಇರ್ಬೋದು, ಯಾವುದೇ ವಿಷಯದಲ್ಲಿ ನನ್ನನ್ನ ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡ್ಕೊಂಡಾಗ ಏನಾಗ್ತದೆ? ತೃಪ್ತಿಯಿಂದ ಇರ್ತೀವ? ಖುಷಿಯಿಂದ ಇರ್ತೀವ? ಪ್ರೀತಿಯಿಂದ ಇರ್ತೀವ? ನೆಮ್ಮದಿಯಿಂದ ಇರ್ತೀವ? ಇಲ್ಲ, ಎಲ್ಲವನ್ನು ಕಳ್ಕೊಳ್ತೀವಿ. ಯಾಕೆ ಅಂತಂದ್ರೆ ಯಾವುದು ಸತ್ಯ ಇದೆಯೋ ಅದನ್ನ ಬಿಟ್ಟು ಸುಳ್ಳಿರೋದನ್ನೇ ಸತ್ಯ ಅಂತ ತಿಳ್ಕೊಳ್ತೀವಲ್ಲ, ಆಗ ನಾವು ಶಾಂತಿ, ನೆಮ್ಮದಿ, ಟೆನ್ಷನ್ ಮುಕ್ತ ಆಗಿರೋದಕ್ಕೆ ಸಾಧ್ಯ ಇಲ್ಲ.
ಅದರಿಂದ ಸತ್ಯ ಏನು ಅಂತಂದರೆ ನಮ್ಗೆಲ್ಲರದೂ ಪಾತ್ರ ಭಿನ್ನ ಭಿನ್ನ ಇದೆ. ನನ್ನ ಪಾತ್ರ ಏನಿದೆಯಲ್ಲ ಯುನೀಕ್ ಪಾತ್ರ ಇದೆ. ನನ್ನಂತಹ ಪಾತ್ರ ಜಗತ್ತಿನಲ್ಲಿ ಬೇರೆ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಕ್ರಿಯೇಟರ್ ಏನು ನನಗೆ ಕ್ರಿಯೇಟ್ ಮಾಡಿದ್ದಾನೋ ಅವನಿಗೆ ಕೋಟಿ ಕೋಟಿ ಧನ್ಯವಾದಗಳು. ಈಗ ಎಲ್ಲರೂ ಒಂದೇ ಥರ ಆ್ಯಕ್ಟಿಂಗ್ ಮಾಡ್ತಿದ್ದೀವಿ ಅಂತಂದರೆ ಚೆನ್ನಾಗಿ ಕಾಣಿಸ್ತಿತ್ತ? ಇಲ್ಲ. ವೈವಿಧ್ಯಮಯ ಇತ್ತು ಅಂತಂದರೆ ಚೆನ್ನಾಗಿರ್ತದೆ. ಅದಕ್ಕೆ ನಾವೆಲ್ಲರೂ ವೈವಿಧ್ಯಮಯ ಇದ್ದೀವಿ, ಇದೇ ಜಗತ್ತಿನಲ್ಲಿ ಇದ್ದೀವಿ. ನಮಗೆ ಆ ಕ್ರಿಯೇಟರ್ ಏನು ನಮಗೆ ಕ್ರಿಯೇಟ್ ಮಾಡಿದ್ದಾನೆ, ನಮಗೆ ಯಾವ ಪಾತ್ರ ಕೊಟ್ಟಿದ್ದಾನೆ, ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು, ಪ್ರೀತಿಯಿಂದ ಅಭಿನಯ ಮಾಡಬೇಕು. ಆಗ ನಾವು ನೆಮ್ಮದಿ ತೃಪ್ತಿಯಿಂದ ಇರೋದಕ್ಕೆ ಸಾಧ್ಯ ಇದೆ, ಟೆನ್ಷನಿಂದ ಮುಕ್ತ ಆಗೋದಕ್ಕೆ ಸಾಧ್ಯ ಇದೆ. ಶರಣರು ಒಂದು ಮಾತನ್ನು ಹೇಳ್ತಾರೆ, ಕೊಟ್ಟ ಕುದುರೆಯ ನೇರದೆ ಮತ್ತೊಂದು ಕುದುರೆಯ ಬಯಸುವವ ಶೂರನೂ ಅಲ್ಲ ಧೀರನೂ ಅಲ್ಲ ಅಂತ. ನನಗೇನು ಸಿಕ್ಕಿದೆ? ಈಗ ನನಗೇನಿದೆ, ನನ್ನ ಹೈಟ್ ಇಷ್ಟೇ ಇದೆ ಅಂತ. ಇದನ್ನು ಬಿಟ್ಟು ನನಗೆ ಇನ್ನಿಷ್ಟಿಷ್ಟು ದೊಡ್ಡದಾಗಬೇಕು ಅಂದ್ರೆ ಆಗ್ತೀನ? ಇಲ್ಲ. ಇದನ್ನು ಬಿಟ್ಟು ಇನ್ನಿಷ್ಟಿಷ್ಟು ಕೆಳಗಾಗಬೇಕು ಅಂದ್ರೆ ಆಗ್ತೀನ? ಇಲ್ಲ. ನನಗೇನಿದೆಯೋ ಅದನ್ನು ನಾನು ಸ್ವೀಕಾರ ಮಾಡಲೇಬೇಕು. ಅಂದರೆ ನಾನು ಆರಾಮಾಗಿರ್ತೀನಿ. ಇಲ್ಲ ಅಂತಂದರೆ ನಾನು ಎತ್ತರಿದ್ರೆ ಚಲೋ ಇತ್ತು, ಎತ್ತರಿದ್ರೆ ಚಲೋ ಇತ್ತು, ಎತ್ತರಿದ್ರೆ ಚಲೋ ಇತ್ತು, ಮನಸ್ಸು ಬೇಜಾರು ಮಾಡಿಕೊಂಡು ನನ್ನದೇ ಏನಾಗ್ತದೆ, ಮನಸ್ಸಿನ ಶಕ್ತಿಯನ್ನು ಕಳ್ಕೊಳ್ತೀನಿ, ಖುಷಿಯನ್ನು ಕಳ್ಕೊಳ್ತೀನಿ, ತೃಪ್ತಿ ನೆಮ್ಮದಿ ಹಾಳು ಮಾಡ್ಕೊಳ್ತೀನಿ. ಅದರಿಂದ ಏನಾದ್ರು ಲಾಭದನ? ನಾನು ಏನಿದ್ದೀನಿ ಅದನ್ನು ಸ್ವೀಕಾರ ಮಾಡಲೇಬೇಕು. ಇದು ಎಲ್ಲಕ್ಕಿಂತ ದೊಡ್ಡ ಗುಣ. ಏನಿದೆ ಅಲ್ಲ ಅದನ್ನು ಸ್ವೀಕಾರ ಮಾಡಿದ್ದೀವಿ ಅಂತಂದರೆ ಟೆನ್ಷನ್ ಫ್ರೀ ಇರ್ತೀವಿ. ನಮ್ಮನ್ನು ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡ್ಕೊಳ್ಬಾರ್ದು, ಅವಾಗ ಟೆನ್ಷನ್ ಫ್ರೀ ಆಗಿರ್ತೀವಿ. ಹಾಗೂ ಅದ್ರ ಜೊತೆಗೆ ಇನ್ನೊಂದು ಮಾತು ನಮಗೆ ಗೊತ್ತಿರಬೇಕು. ಎಲ್ಲರೂ ನಾವೇನು ಮಾಡ್ತೀವಿ ಅಂದರೆ ನಾನು ಹೇಳಿದಂಗೆ ಬೇರೆಯವರು ಕೇಳಬೇಕು. ಎಲ್ಲರೂ ಅಂತೀವಲ್ಲ, ಅಂದರೆ ನಾನು ಖುಷಿ ಇರ್ತೀನಿ. ನಾನು ಹೇಳಿದಂಗೆ ಬೇರೆಯವ್ರು ಕೇಳಿಲ್ಲ ಅಂತಂದರೆ ಖುಷಿ ಕಳ್ಕೊಳ್ತೀನಿ. ಸಾಧ್ಯತೆ ಏನ್ರಿ? ಕ್ರಿಯೇಟರ್ ನಾವಿದ್ದೀವ, ಅವನಿದ್ದಾನೆ. ಅವನು ಹೇಳಿದಂಗೆ ಅವ್ರು ಮಾಡ್ತಾರೋ ಅಥವಾ ನಾನು ಹೇಳಿದಂಗೆ ಇವ್ರು ಮಾಡ್ತಾರೋ? ಸಾಧ್ಯತೆ ಏನ್ರಿ? ಬರೀ ನಾನು ಎಷ್ಟು ಕಂಟ್ರೋಲಲ್ಲಿ ಇಟ್ಕೋಬಹುದು? ಒಂದು 5 ನಿಮಿಷ, 1 ಗಂಟೆ, 1 ದಿನ, 1 ವರ್ಷ, ಕೆಲವು ಸಮಯ ಮಾತ್ರ ನಾನು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಆದರೆ ಪೂರ್ಣವಾಗಿ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರತಿಯೊಬ್ಬರು ಈ ಭೂಮಿಗೆ ಬರಬೇಕು ಅಂತಂದರೆ ನಮ್ಮದೇ ಆದಂತಹ ವಿಶೇಷತೆಗಳನ್ನು, ಗುಣಗಳನ್ನು, ಶಕ್ತಿಗಳನ್ನು, ವ್ಯಾಲ್ಯೂಸನ್ನು ತಗೊಂಡೇ ಈ ಭೂಮಿ ಮೇಲೆ ಬಂದೀವಿ. ಅಂದಮೇಲೆ ನಾವೇನು ತಗೊಂಡು ಬಂದಿದ್ದೀವಿ, ನಮಗೇನು ಸಿಕ್ಕಿದೆಯೋ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು. ಎಲ್ಲರಿಗೂ ಯಾರ ಹತ್ರ ಯಾವ ಗುಣ ಇದೆಯೋ ಅದಕ್ಕೆ ನಾವು ಗೌರವ ಕೊಡಬೇಕು. ಒಬ್ಬರ ಹತ್ರ ಒಂದು ಗುಣ ಇದೆ, ಮತ್ತೊಬ್ಬರ ಹತ್ರ ಮತ್ತೊಂದು ಗುಣ ಇದೆ. ನನ್ನಂಗೆ ಇಲ್ಲದೆ ಬೇರೆ ವಿಚಾರ, ಬೇರೆ ಕ್ವಾಲಿಟಿ ಇತ್ತು ಅಂದರೆ ಅವ್ರು ಬೇರೆನೇ ಅದಾರ ಬಿಡ್ರಿ ಅಂತೀವಿ. ಆದರೆ ಇದು ಸರಿಯಾ? ನಾವೇನು ಮಾಡ್ತೀವಿ? ಅವ್ರು ಬೇರೆದಾರೆ ಅಂತೀವಿ. ಇಲ್ಲ, ಅವ್ರ ಹತ್ರ ಏನಿದೆ ಅದಕ್ಕೂ ನಾವು ರೆಸ್ಪೆಕ್ಟ್ ಕೊಡಬೇಕು, ನಮ್ಮ ಹತ್ರ ಏನಿದೆ ಅದಕ್ಕೂ ರೆಸ್ಪೆಕ್ಟ್ ಕೊಡಬೇಕು. ಆವಾಗ ನಾವು ಟೆನ್ಷನಿಂದ ಫ್ರೀ ಇರೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಸದಾ ಇದನ್ನೇ ತಿಳ್ಕೊಳ್ಬೇಕು, ನಾನು ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಇದ್ದೇನೆ. ಆ ಚೈತನ್ಯ ಶಕ್ತಿಯಲ್ಲಿರುವಂತಹ ಗುಣಗಳು ಶಾಂತಿ, ಪ್ರೀತಿ, ಆನಂದ, ಖುಷಿ, ಪವಿತ್ರತೆ, ಶಕ್ತಿ, ಜ್ಞಾನ, ಈ ಎಲ್ಲ ಗುಣಗಳು ನನ್ನಲ್ಲಿ ಇದ್ದಾವೆ ಅನ್ನೋದನ್ನು ಸ್ಮೃತಿ ಮಾಡಿಕೊಂಡು ದಿನನಿತ್ಯ ಆ ಒಂದು ಗುಣಗಳನ್ನು ಸ್ಮೃತಿ ಮಾಡಿಕೊಂಡು ಆ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿದಾಗ ನಾವು ಟೆನ್ಷನಿಂದ ಫ್ರೀ ಆಗೋದಕ್ಕೆ ಸಾಧ್ಯ ಆಗ್ತದೆ. ಸದಾ ನಾವು ಸಕಾರಾತ್ಮಕ ಚಿಂತನೆ, ಪಾಸಿಟಿವ್ ವೇನಲ್ಲಿ ಇದ್ದೀವಿ, ಪಾಸಿಟಿವ್ ಥಾಟ್ಸ್ ಮಾಡ್ತಾ ಇದ್ದೀವಿ ಅಂತಂದರೆ ಟೆನ್ಷನಿಂದ ಫ್ರೀ ಆಗ್ತೀವಿ. ಈಗ ಉದಾಹರಣೆಗೆ ಒಬ್ಬ ಪತಿ ಇರ್ತಾರೆ, ಅವ್ರ ಮನೆಗೆ ಒಬ್ಬರು ಗೆಸ್ಟ್ ಬಂದಿರ್ತಾರೆ. ಗೆಸ್ಟ್ ಬಂದಾಗ ಚಹಾ ತೊಗೊಂಡು ಹೋಗ್ತಿರ್ತಾರೆ. ಆ ಚಹಾ ತೊಗೊಂಡು ಹೋಗಬೇಕು ಅಂದರೆ ಕೈ ಒಳಗಿನ ಕಪ್ಪು ಕೆಳಗಡೆ ಬಿದ್ದು ಬಿಡ್ತದೆ. ಅವಾಗ ಪತಿ ಏನಂತಾರೆ, ಆಯಿತು ಹೋಗ್ಲಿ ಬಿಡು, ಮತ್ತೊಂದು ಮಾಡ್ಕೊಂಬ ಅಂತಾರೆ. ಅಂದರೆ ಇದೇ ಘಟನೆ
ಕ್ಲಿಯರ್ ಆಗಿತ್ತು, ವಾತಾವರಣ ಕೂಲ್ ಆಗಿತ್ತು. ಆದರೆ ಅದ್ರ ಬದಲು ಇದು ಚೆಲ್ಬಿಟ್ರು ಅಂತಂದ್ರೆ ಯಾವಾಗ ಹಿಂಗೆ ಮಾಡ್ತೀಯ ಅಂತ ಚೆಲ್ಬಿಟ್ಟು ಹಾಳು ಮಾಡಿದ್ವಿ. ಜನರು ಎದುರುಗಡೆ ಬಂದಾಗ ನನ್ನ ಮರ್ಯಾದೆ ಕಳೆದೆ ಅದು ಜೋರಾಗೆಲ್ಲ ಓಡಾಡಿದ್ರೆ ಏನಾಗ್ಬಿಡ್ತದೆ, ವಾತಾವರಣ ಕೆಟ್ಬಿಡ್ತದೆ, ಟೆನ್ಷನ್ ಆಗ್ತದೆ. ಅದಕ್ಕೆ ಯಾಕೆ ಈ ರೀತಿ ಆಯ್ತು ಅಂದ್ರೆ ಅವ್ರು ನೆಗೆಟಿವ್ ಆಗಿ ಅದೇ ಘಟನೆಯನ್ನು ಅವ್ರು ನೆಗೆಟಿವ್ ಆಗಿ ತಗೊಂಡ್ರು, ಅದೇ ಘಟನೆಯನ್ನು ಇವ್ರು ಏನ್ ಮಾಡಿದ್ರು ಪಾಸಿಟಿವ್ ಆಗಿ ತಗೊಂಡ್ರು. ಅದಕ್ಕೆ ನಿತ್ಯದ ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ವಿಚಾರಗಳಲ್ಲಿ ನಾವೇನಾಗ್ತೀವಿ, ಸ್ಟ್ರೆಸ್ ಆಗ್ತೀವಿ. ಈಗ ಕೂತ್ಕೊಂಡಿದ್ದೀವಲ್ಲ, ಕೂತ್ಕೊಂಡಿರ್ಬೇಕಾದ್ರೆ ಅಕ್ಕಿನ ಪಕ್ಕಕ್ಕೆ ಹೋಗಿ ಇಕ್ಕಿ ಕೂತ್ಕೊಂಡ್ಲು ಅಂತಂದ್ರೆ ನನ್ನ ಹತ್ರ ಬಂದು ಕೂತ್ಕೊಳ್ಳಿಲ್ಲ, ಅಲ್ಲಿ ಕೂತ್ಕೊಂಡ್ಲು ಅಂತ ಅದಕ್ಕೆ ಟೆನ್ಷನ್ ಮಾಡ್ಕೊಬಿಡೋದು. ಅಥವಾ ನಾನು ಕರಿಬೇಕು ಅಂತಂದ್ರೆ ನನ್ನ ಕರೀಲಿಲ್ಲ, ಅಕ್ಕಿನ ಕರೆದು ಅಂತ ಟೆನ್ಷನ್ ಮಾಡ್ಕೊಳ್ಳೋದು. ಅಥವಾ ನೀವೇನಾದ್ರು ಊಟ ಮಾಡ್ತಿರ್ತೀರಲ್ಲ, ಅವಾಗ 10 ಜನಕ್ಕೆ ಒಂದೇ ಸರಿ ಕರೆಯೋದಕ್ಕಾಗ್ತದ? ಫಸ್ಟ್ ಒಬ್ರಿಗೆ ಕರಿಬೇಕು, ನೆಕ್ಸ್ಟ್ ಒಬ್ರಿಗೆ ಕರಿಬೇಕು, ಬಾ ಊಟ ಮಾಡೋಣ, ಈಗ ಅಕ್ಕಿನೇ ಕರೆದಿಲ್ಲ, ನಾನು ಕರೀಲಿಲ್ಲ ಅಂತ ಏನಾಗ್ಬಿಡ್ತದೆ. ಸಣ್ಣ ವಿಷಯಗಳಿಗೆ ನಾವೇನ್ ಮಾಡ್ತೀವಿ, ಡಿಸ್ಟರ್ಬ್ ಆಗ್ತೀವಿ. ಆ ಸಣ್ಣ ವಿಷಯಗಳನ್ನ ಮನಸ್ಸೊಳಗಿಟ್ಟುಕೊಂಡು ಭಾರ ಆಗ್ತದೆ. ಈಗ ನೋಡ್ರಿ, ನಾನೀಗ ಈ ಬಾಟಲ್ ಕೈಯೊಳಗೆ ಹಿಡ್ಕೊಂಡಿದ್ದೀನಿ. ಈ ಬಾಟಲ್ ಕೈಯೊಳಗೆ ಹಿಡ್ಕೊಂಡಾಗ ನನ್ಗೆ ಏನು ಭಾರ ಇಲ್ಲ, ಆರಾಮಿದ್ದೀನಿ. ಇದೇ ಬಾಟಲ್ ಅನ್ನ ಒಂದು 15 ನಿಮಿಷ ಹಿಡ್ಕೊಳ್ರಿ ಅಂತ ನೀವು ಹೇಳ್ತೀರಿ. 15 ನಿಮಿಷ ಹಿಡ್ಕೊಂಡಾಗ ನನ್ಗೆ ಏನಾಗ್ತದೆ, ಭಾರ ಆಗ್ತದಲ್ಲ. ಹಾಗೆ ಯಾವುದೇ ಒಂದು ವಿಚಾರವನ್ನ ನಮ್ಮ ಮನಸ್ಸಿನಲ್ಲಿ ಬಹಳತ್ತಿನವರೆಗೆ ಅದನ್ನೇ ವಿಚಾರ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದೇ ನಮಗೆ ಟೆನ್ಷನ್ ಆಗ್ತದೆ, ಸ್ಟ್ರೆಸ್ ಆಗ್ತದೆ. ಅದಕ್ಕೆ ಆ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಪಾಸಿಟಿವ್ ಆಗಿರೋದು ತಗೊಂಡಿವಿ ಅಂತಂದ್ರೆ ಅಲ್ಲಿ ಮನಸ್ಸು ಹಗುರಾಗ್ಬಿಡ್ತದೆ. ನಾವು ನೆಗೆಟಿವ್ ಆಗಿ ತಗೊಂಡು ಅದನ್ನೇ ಮೇಲಿನ ಮೇಲೆ ವಿಚಾರ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಭಾರ ಆಗ್ತದೆ. ಅದಕ್ಕೆ ನೋಡ್ರಿ, ಏನಾದ್ರೂ ಟೆನ್ಷನ್ ಆಗಿತ್ತು ಅಂತಂದ್ರೆ ಮೊದಲು ಏನೇ ಆಗ್ತದೆ, ತೊಂದರೆ ಅನಿಸ್ತದೆ ಮನಸ್ಸೊಳಗೆ ತೊಂದರೆ ಆಯ್ತು ಅಂತಂದ್ರೆ ಅವಾಗ ಏನ್ ಅನಿಸ್ತದೆ, ಬೇಜಾರಾಗ್ತದೆ, ಯಾರ ಜೊತೆ ಮಾತಾಡೋದಕ್ಕಾಗುದಿಲ್ಲ, ಊಟ ಮಾಡೋದಕ್ಕೆ ಮನಸ್ಸಾಗುದಿಲ್ಲ, ಎಲ್ಲರ ಜೊತೆಗೆ ಮಿಕ್ಸ್ ಆಗೋದಕ್ಕೆ ಮನಸ್ಸಾಗುದಿಲ್ಲ. ಆಮೇಲೆ ತಲೆನೋವು ಪ್ರಾರಂಭ ಆಗ್ತದೆ. ತಲೆನೋವು ಪ್ರಾರಂಭ ಆದ್ಮೇಲೆ ಊಟ ಮಾಡೋದಕ್ಕೆ ಮನಸ್ಸಾಗಿಲ್ಲ, ಊಟ ಮಾಡಿಲ್ಲ ಅಂದ್ರೆ ಎಸಿಡಿಟಿ ಪ್ರಾರಂಭ ಆಗ್ತದೆ. ಈ ರೀತಿ ಮನಸ್ಸಿನ ವಿಚಾರಗಳಿಂದ ದೇಹದ ಮೇಲೆ ಪ್ರಭಾವ ಆಗ್ತದೆ. ನಾವು ಮನಸ್ಸಿನಿಂದ ಪಾಸಿಟಿವ್ ಆಗಿ ವಿಚಾರ ಮಾಡ್ತಿದ್ದೀವಿ ಅಂತಂದ್ರೆ ದೇಹನೂ ಕೂಡ ನಮ್ಗೆ ಪಾಸಿಟಿವ್ ಆಗಿ ರಿಯಾಕ್ಷನ್ ಮಾಡ್ತದೆ. ಮನಸ್ಸಿನಿಂದ ನೆಗೆಟಿವ್ ಆಗಿ ವಿಚಾರ ಮಾಡ್ತಿದ್ದೀವಿ ಅಂತಂದ್ರೆ ದೇಹದ ಮೇಲೆ ನೆಗೆಟಿವ್ ಆಗಿ ರಿಯಾಕ್ಷನ್ ಆಗ್ತದೆ. ಅದಕ್ಕೆ ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಪರಿವಾರ, ನಮ್ಮ ಸಂಬಂಧಗಳು ಚೆನ್ನಾಗಿರ್ಬೇಕು, ಟೆನ್ಷನ್ ಫ್ರೀ ಆಗಿರ್ಬೇಕು ಅಂತಂದ್ರೆ ಅದು ಎಲ್ಲದಕ್ಕೂ ಮೂಲ ಕಾರಣ ಅಂತಂದ್ರೆ ನಮ್ಮ ಮನಸ್ಸಿನ ವಿಚಾರಗಳು. ಅದಕ್ಕೆ ಒಬ್ಬ ಮೊಸರು ಎಮೋಟೋ ಅನ್ನುವಂತಹ ವಿಜ್ಞಾನಿ ಪ್ರಯೋಗ ಮಾಡ್ತಾನೆ. 2 ಕಂಟೈನರ್ಗಳಲ್ಲಿ ಅನ್ನ ಹಾಕ್ತಾನೆ. ಒಂದು ಕಂಟೈನರ್ ಮೇಲೆ ಡಬ್ಬಿ ಮೇಲೆ ಏನ್ ಬರೀತಾನೆ, ಮದರ್ ಥೆರೇಸಾ ಅಂತ ಬರೀತಾನೆ. ಇನ್ನೊಂದು ಕಂಟೈನರ್ ಮೇಲೆ ಅಡಾಲ್ಫ್ ಹಿಟ್ಲರ್ ಅಂತ ಬರೀತಾನೆ. ಎರಡನ್ನು ಪಬ್ಲಿಕ್ಕಿಗೆ ಕಾಣುವಂತ ಪ್ಲೇಸ್ ಅಲ್ಲಿ ಇಡ್ತಾನೆ. ದಿನ ನೋಡ್ತಾ ಹೋಗ್ತಾರೆ. ಎಲ್ಲರೂ ನೋಡ್ತಾರಲ್ಲ, ಇದನ್ನ ಮದರ್ ಥೆರೇಸಾ ಅಂತ ಆ ಹೆಸರು ನೋಡಿದಾಗ ಏನ್ ಅನಿಸ್ತದೆ, ವಿಚಾರ ಪಾಸಿಟಿವ್ ಆಗಿ ವಿಚಾರ ಮಾಡ್ತಾರೆ. ಈಗ ಅಡಾಲ್ಫ್ ಹಿಟ್ಲರ್ ಅಂತ ಹೆಸರು ನೋಡಿದ್ರೆ ಕ್ರೂರಿ, ನೀಚ, ದುಷ್ಟ ಅಂತ ಆ ಕಡೆಗೆ ಆ ರೀತಿ ವಿಚಾರ ಬರ್ತದೆ. ನಂತರದಲ್ಲಿ ಎರಡು ನೋಡಿದಾಗ ಈ ಡಬ್ಬಿಯೊಳಗಿನ ಅನ್ನ ಬಿಳಿ ಇರ್ತದೆ, ಈ ಡಬ್ಬಿಯೊಳಗಿನ ಅನ್ನ ಕಪ್ಪು ಕಾಣಿಸ್ತದೆ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರ ಮನಸ್ಸಿನ ವಿಚಾರಗಳು ಪದಾರ್ಥಗಳ ಮೇಲೆ ಮತ್ತು ವಸ್ತುವಿನ ಮೇಲೆ ಆಗ್ತದೆ. ಅದೇ ರೀತಿ ನೀರಿನ ಮೇಲೆ ಪ್ರಯೋಗ ಮಾಡಿ ನೋಡಿದ. ಒಂದು ಬಟ್ಲಲ್ಲಿ ನೀರಿಟ್ಟು ಆ ನೀರಿಗೆ ಒಳ್ಳೊಳ್ಳೆ ವಿಚಾರಗಳನ್ನು ಹಾಕಿದ, ಒಳ್ಳೆಯ ವಿಚಾರಗಳನ್ನ ನೀರಿನ ಎದುರುಗಡೆ ಕುರಿತು ಮಾಡಿದ. ಆಗ ಆ ನೀರನ್ನು ಕ್ರಿಸ್ಟಲೈಸ್ ಮಾಡಿದಾಗ ಸುಂದರವಾದಂತಹ ಆಕೃತಿ ಅದರಲ್ಲಿ ಕಂಡು ಬಂತು. ಮತ್ತೊಂದು ಬಟ್ಲಲ್ಲಿ ನೀರು ಹಾಕಿಟ್ಟು ಆ ಬಟ್ಟಲ್ ಮುಂದೆ ಕೆಟ್ಟ ವಿಚಾರಗಳನ್ನು ಮಾಡಿದಾಗ ವಿಕೃತವಾದಂತಹ ಆಕೃತಿ ಅದರಲ್ಲಿ ಕಂಡು ಬಂತು. ಹಾಗೆ ನಮ್ಮ ದೇಹದಲ್ಲಿ ಸುಮಾರು 70% ನೀರಿದೆ. ಈ ಪ್ರಕೃತಿಯ ತತ್ವಗಳೇ ಈ ದೇಹದಲ್ಲಿ ಇದ್ದಾವೆ. ನಾವೇನು ವಿಚಾರ ಮಾಡ್ತೀವಿ ಆ ವಿಚಾರದ ಪ್ರಭಾವ ಮೊದಲು ನಮ್ಮ ಮೇಲೆ ಆಗ್ತದೆ. ನಾವು ಒಳ್ಳೆಯದು ವಿಚಾರ ಮಾಡಿದ್ರು ಕೂಡ ಆ ಒಳ್ಳೆಯದ್ರ ವಿಚಾರ ನನ್ನ ದೇಹದ ಮೇಲೆ ಆಗ್ತದೆ. ಕೆಟ್ಟದ್ದು ವಿಚಾರ ಮಾಡಿದ್ರು ಕೂಡ ಆ ಕೆಟ್ಟದ್ದು ವಿಚಾರ ಮೊದಲು ನನ್ನ ದೇಹದ ಮೇಲೆ ಆಗ್ತದೆ. ಅದಕ್ಕೆ ನಾವು ಮಾನಸಿಕವಾಗಿ, ದೈಹಿಕವಾಗಿ ಸಶಕ್ತರಾಗಿರ್ಬೇಕು, ಆರೋಗ್ಯದಿಂದ ಇರಬೇಕು ಅಂತಂದ್ರೆ ನಮ್ಮ ಮನಸ್ಸಿನ ವಿಚಾರಗಳ ಮೇಲೆ ನಾವು ಬಹಳಷ್ಟು ಅಟೆನ್ಷನ್ ಇರಬೇಕು.
ಅದಕ್ಕೆ ಟೆನ್ಷನ್ ಯಾವಾಗ ಆಗ್ತದೆ ಅಂತಂದ್ರೆ ಅಟೆನ್ಷನ್ ಕೊರತೆಯಿಂದ. ಎ ಅನ್ನುವಂಥದ್ದು ಅವೇರ್ನೆಸ್ ಇಲ್ಲ ಅಂತಂದ್ರೆ ಟೆನ್ಷನ್ ಆಗ್ತದೆ. ಅವೇರ್ನೆಸ್ ಯಾರು ಮಾಡಿದೀವಿ ಅಂತಂದ್ರೆ ಅಟೆನ್ಷನ್ ಇಂದ ಇರ್ತೀವಿ, ಟೆನ್ಷನ್ ಇಂದ ಫ್ರೀ ಆಗೋದಕ್ಕೆ ಸಾಧ್ಯ ಆಗ್ತದೆ. ಈಗ ಯಾವಾಗ ಪ್ರೆಷರ್ ಇಂದ ಮುಕ್ತ ಆಗ್ತೀವಿ ಅವಾಗ ಪ್ಲೀಸರ್ ಒಳಗೆ ಇರೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಟೆನ್ಷನ್ ಇಂದ ಮುಕ್ತ ಆಗ್ಬೇಕು ಅಂತಂದ್ರೆ ನಾವು ಮೊದಲು ಅಟೆನ್ಷನ್ ಅಲ್ಲಿ ಇರ್ಬೇಕು. ಏನ್ ಅಟೆನ್ಷನ್ ಇರಬೇಕು ಅಂತಂದ್ರೆ ನಾನು ನನ್ನ ಬಗ್ಗೆ ನನಗೆ ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು. ನಾನು ಏನಿದ್ದೀನಿ ಅದು ಚೆನ್ನಾಗಿದ್ದೀನಿ, ನನಗೇನು ಸಿಕ್ಕಿದೆ ಅದು ಚೆನ್ನಾಗಿದೆ, ನನ್ನ ಪೇರೆಂಟ್ಸ್ ಎಂಥವ್ರಿದ್ದಾರೆ ಭಾಳ ಒಳ್ಳೆಯವರು, ನಮ್ಮ ಟೀಚರ್ಸ್ ಎಂಥವ್ರಿದ್ದಾರೆ ಭಾಳ ಒಳ್ಳೆಯವರು, ನಾನು ಇರುವಂಥ ಪ್ಲೇಸ್ ಏನಿದೆ ಭಾಳ ಒಳ್ಳೆಯದು, ನಮ್ಮ ಕಾಲೇಜ್ ಅಂತದಿದೆ ಭಾಳ ಒಳ್ಳೆಯದು, ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತದಿದೆ ಭಾಳ ಒಳ್ಳೆಯದು. ಎಲ್ಲದಕ್ಕೂ ನಾವು ಪಾಸಿಟಿವ್ 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 ಆಗಿದ್ದೀವಿ ಅಂತಂದ್ರೆ ಏನಾಗ್ತದೆ, ರಿಸಲ್ಟ್ ಕೂಡ ನನಗೆ ಎಲ್ಲ ರೂಪದಿಂದನೂ ಪಾಸಿಟಿವ್ ಆಗೇ ಬರ್ತದೆ. ಅದಕ್ಕೆ ಈ ಒತ್ತಡ ಎಲ್ಲೂ ಹೊರಗಡೆಯಿಂದ ಹುಟ್ಟಲಿಲ್ಲ, ನನ್ನ ಮನಸ್ಸೊಳಗನೆ ಹುಟ್ಟಿತು. ನನ್ನ ಮನಸ್ಸೊಳಗನೆ ಆ ಒಂದು ಟೆನ್ಷನ್ ಹುಟ್ಟುಕೊಂಡಿದೆ. ಅದಕ್ಕೆ ಆ ಟೆನ್ಷನ್ ಇಂದ ಫ್ರೀ ಆಗಬೇಕು ಅಂದ್ರೆ ನನ್ನ ಮನಸ್ಸಿನಿಂದನೇ ನಾವು ಮೊದಲು ಪ್ರಾರಂಭ ಮಾಡಬೇಕು. ಅದಕ್ಕೆ ಸಕಾರಾತ್ಮಕ ಚಿಂತನೆ ಅರ್ಥಾತ್ ಶ್ರೇಷ್ಠ ವಿಚಾರಗಳನ್ನ ಮಾಡಬೇಕು. ಯಾವ ರೀತಿ ಒಬ್ಬ ವ್ಯಕ್ತಿ ಆರೋಗ್ಯದಿಂದ ಇರಬೇಕು ಅಂದ್ರೆ ಡಾಕ್ಟರ್ ಏನ್ ಹೇಳ್ತಾರೆ, ಸಮತೋಲನ ಆಹಾರ ತಗೊಳ್ಬೇಕು, ಎಕ್ಸಸೈಸ್ ಮಾಡಬೇಕು, ರೆಸ್ಟ್ ಮಾಡಬೇಕು. ಸಮತೋಲನ ಆಹಾರ ತಗೊಳ್ಬೇಕು, ಎಕ್ಸಸೈಸ್ ಮಾಡಬೇಕು, ರೆಸ್ಟ್ ಮಾಡಬೇಕು ಅಂದಾಗ ದೇಹದ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳಿದ್ರು. ಹಾಗೆ ಮನಸ್ಸಿನ ಆರೋಗ್ಯನೂ ಕೂಡ ಚೆನ್ನಾಗಿರ್ಬೇಕು ಅಂದ್ರೆ ಈ 3 ಮಾತುಗಳನ್ನು ನಾವು ಲಕ್ಷ್ಯದಲ್ಲಿ ಇಡಬೇಕು. ಒಂದನೆಯದು ಒಳ್ಳೆಯ ವಿಚಾರಗಳ ಆಹಾರ ಮನಸ್ಸಿಗೆ ಹಾಕಬೇಕು. ವಿಚಾರ ಮಾಡ್ರಿ, ಇಡೀ ದಿನದಲ್ಲಿ ನಾನು ಎಷ್ಟು ಸಮಯ ಒಳ್ಳೆಯ ವಿಚಾರಗಳನ್ನು ಮನಸ್ಸಿಗೆ ಹಾಕ್ತೇನೆ, ಸಕಾರಾತ್ಮಕ ಅಥವಾ ಪಾಸಿಟಿವ್ ವಿಚಾರಗಳನ್ನು ಎಷ್ಟು ಮನಸ್ಸಿಗೆ ಹಾಕ್ತೇವೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಎಷ್ಟು ಹಾಕ್ತೀವಿ ವಿಚಾರ ಮಾಡ್ರಿ. ಎಷ್ಟು ಪರ್ಸೆಂಟೇಜ್ ಹಾಕ್ತೀವಿ ಅಥವಾ ಎಷ್ಟು ಗಂಟೆ ಹಾಕ್ತೀವಿ, ಎಷ್ಟು ವಿಚಾರಗಳನ್ನು ಮನಸ್ಸಿಗೆ ಹಾಕ್ತೀವಿ ಅಂತ ಕೇಳಿದ್ರೆ ಸಂಖ್ಯೆ ಏನಿದೆ ರೀ, ಕ್ವಾಂಟಿಟಿ ಏನಿದೆ ಬಹಳಷ್ಟು ಲೋ ಲೆವೆಲಲ್ಲಿದೆ. ಅದಕ್ಕೆ ನಾವು ಮನಸ್ಸಿಗೆ ಒಳ್ಳೆಯ ವಿಚಾರಗಳ ಊಟವನ್ನು ಹಾಕಬೇಕು. ಏನು ಒಳ್ಳೆಯ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ, ಕೇಳಿದ್ದೀವಿ, ಓದಿದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀವಿ, ಅದನ್ನ ನಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕು, ಧಾರಣೆ ಮಾಡ್ಕೊಳ್ಬೇಕು, ಉಪಯೋಗ ಮಾಡ್ಕೊಳ್ಬೇಕು. ಅದೇ ಚಿಂತನೆ ಮಾಡಬೇಕು. ಇದೇ ಎಕ್ಸಸೈಸ್. ಅದಾದ್ಮೇಲೆ ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಅಂತಂದ್ರೆ ರೆಸ್ಟ್ ಇದ್ದಂಗೆ. ಯಾವ ರೀತಿ ಈ ದೇಹಕ್ಕೆ ನಾವು ಮಲ್ಕೊಳ್ತೀವಿ ರೆಸ್ಟ್ ಅಂತ ಹೇಳ್ತೀವಿ, ಅಥವಾ ಪರಿಶ್ರಮದಿಂದ ಆರಾಮಾಗಿರ್ತೀವಿ ಅದಕ್ಕೆ ರೆಸ್ಟ್ ಅಂತ ಹೇಳ್ತೀವಿ, ಹಾಗೆ ಮನಸ್ಸು ಕೂಡ ರೆಸ್ಟ್ ಯಾವಾಗ ಆಗ್ತದೆ, ಮನಸ್ಸಿಗೆ ರೆಸ್ಟ್ ಯಾವಾಗ ಅಂತ ಹೇಳ್ತೀವಿ ಅಂದ್ರೆ ಮೆಡಿಟೇಷನ್. ಮೆಡಿಟೇಷನ್ ಅಂತಂದ್ರೆ ನಾನು ಪಾಯಿಂಟ್ ಆಫ್ ಲೈಟ್ ಇದ್ದೇನೆ ಅನ್ನುವಂಥ ಸ್ಮೃತಿಯಲ್ಲಿದ್ದು ನನ್ನ ತಂದೆ ಅಂದ್ರೆ ಇಡೀ ವಿಶ್ವದ ಹೈಯರ್ ಅಥಾರಿಟಿ ನನಗೇನು ಪವರ್ ಕೊಡುವಂಥವ್ರು ಇದ್ದಾರೆ, ಅವರು ಸರ್ವಶಕ್ತಿವಂತ ಇದ್ದಾರೆ. ಅವರಿಗೆ ನಾವೇನಂತ ಹೇಳಿದೀವಿ, ಜಗದೀಶ್ವರ, ವಿಶ್ವೇಶ್ವರ, ಲೋಕೇಶ್ವರ, ಶಿವ, ಅಲ್ಲ, ಗಾಡ್, ಓಂಕಾರ, ಬೇರೆ ಬೇರೆ ಶಬ್ದಗಳಿಂದ ಹೇಳಿದೀವಿ. ಯಾವ ಶಬ್ದ ಹೇಳಿದ್ರೂ ಒಬ್ಬನದನ್ನೇ. ಅದಕ್ಕೆ ಆ ಒಬ್ಬನ ಜೊತೆಗೆ ಸುಪ್ರೀಂ ಅಥಾರಿಟಿ, ಹೈಯರ್ ಅಥಾರಿಟಿ, ಪವರ್ಫುಲ್ ಅಥಾರಿಟಿ, ಅವರ ಜೊತೆಗೆ ನಮ್ಮ ಮನಸ್ಸನ್ನ ಜೋಡಿಸಿದ್ದಕ್ಕೆ ಯೋಗ ಅಥವಾ ಮೆಡಿಟೇಷನ್ ಅಂತ ಹೇಳಲಾಗ್ತದೆ. ಅಂದ್ರೆ ಸೆಲ್ಫ್ ರಿಯಲೈಸೇಷನ್, ಗಾಡ್ ರಿಯಲೈಸೇಷನ್. ಸೆಲ್ಫ್ ರಿಯಲೈಸೇಷನ್ ಅಂದ್ರೆ ನಾನೊಂದು ಪಾಯಿಂಟ್ ಆಫ್ ಲೈಟ್ ಇದ್ದೇನೆ. ಗಾಡ್ ರಿಯಲೈಸೇಷನ್ ಅಂತಂದ್ರೆ ಪರಮಾತ್ಮನೂ ಕೂಡ ಅಥವಾ ಸುಪ್ರೀಂ ಅಥಾರಿಟಿನೂ ಕೂಡ ಪವರ್ಫುಲ್ ಇದೆ, ಸುಪ್ರೀಂ ಪವರ್ ಇದೆ. ಈಗ ಯಾವ ರೀತಿ ಬ್ಯಾಟ್ರಿ ಡಿಸ್ಚಾರ್ಜ್ ಆಯ್ತು ಅಂದ್ರೆ ಏನ್ ಮಾಡ್ತೀವಿ, ಪವರ್ ಜೊತೆ ಕನೆಕ್ಷನ್ ಕೊಡ್ತೀವಿ, ಪ್ಲಗ್ ಹಾಕ್ತೀವಿ, ಬಟನ್ ಆನ್ ಮಾಡ್ತೀವಿ, ಚಾರ್ಜ್ ಆಗ್ತದೆ, ಇಡೀ ದಿನ ಕೆಲಸಕ್ಕೆ ತಗೊಳ್ತೀವಿ. ಹಾಗೆ ನಮ್ಮ ಮನಸ್ಸಿನ ಬ್ಯಾಟ್ರಿನೂ ಕೂಡ ಈಗ ವೀಕ್ ಆಗಿದೆ. ವೀಕ್ ಆಗಿರುವಂತಹ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಬೇಕು ಅಂತಂದ್ರೆ ಆ ಸುಪ್ರೀಂ ಅಥಾರಿಟಿ ಜೊತೆಗೆ ನಮ್ಮ ಮನಸ್ಸನ್ನ ಜೋಡಿಸ್ಬೇಕು. ಕಮ್ಯುನಿಕೇಶನ್ ವಿತ್ ಗಾಡ್ ಅಂತ ಹೇಳ್ತೀವಿ, ಅಥವಾ ಕಮ್ಯುನಿಕೇಶನ್ ವಿತ್ ಸುಪ್ರೀಂ ಅಥಾರಿಟಿ, ಸುಪ್ರೀಂ ಪವರ್. ಆ ಭಗವಂತನ ಜೊತೆಗೆ ನಮ್ಮ ಮನಸ್ಸನ್ನ ಜೋಡಿಸೋದಕ್ಕೆ ಮೆಡಿಟೇಷನ್ ಅಂತ ಹೇಳಲಾಗ್ತದೆ. ಆ ಮೆಡಿಟೇಷನ್ ಅನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ, ತಾವು ಅದೇ ರೀತಿ ಅನುಭವ ಮಾಡಿ. ಸರಿಯಾಗಿ ಕೂತ್ಕೊಳ್ರಿ, ಸ್ಟ್ರೇಟ್ ಆಗಿ ಕೂತ್ಕೊಳ್ರಿ. ನಾನು ಅನುಭವ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ. ಕಣ್ಣು
ಮುಚ್ಕೊಳ್ರಿ, ಸ್ಟ್ರೇಟಾಗಿ ಕೂತ್ಕೊಳ್ರಿ. ಮನಸ್ಸಿಂದ ಎಲ್ಲದರಿಂದನೂ ಭಿನ್ನ ಅನುಭವ ಮಾಡ್ರಿ. ನಾನು ಹಣೆಯ ಮಧ್ಯದಲ್ಲಿ ಬೆಳಗುತ್ತಿರುವಂತಹ ಪ್ರಕಾಶಮಾನವಾದ ಜ್ಯೋತಿಯಾಗಿದ್ದೇನೆ. ನಾನು ಪಾಯಿಂಟ್ ಆಫ್ ಲೈಟ್ ಆಗಿದ್ದೇನೆ. ನಾನು ಶಾಂತ ಸ್ವರೂಪನಾಗಿದ್ದೇನೆ. ಆನಂದ ಸ್ವರೂಪನಾಗಿದ್ದೇನೆ. ಪ್ರೇಮ ಸ್ವರೂಪನಾಗಿದ್ದೇನೆ. ಜ್ಞಾನ ಸ್ವರೂಪನಾಗಿದ್ದೇನೆ. ಪವಿತ್ರ ಸ್ವರೂಪ ಆಗಿದ್ದೇನೆ. ಶಕ್ತಿ ಸ್ವರೂಪನಾಗಿದ್ದೇನೆ. ನಾನು ಯುನಿಕ್ ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿಯಾಗಿದ್ದೇನೆ. ನನ್ನ ಮನೆ ಸೂರ್ಯ, ಚಂದ್ರ, ನಕ್ಷತ್ರಗಳಿಗಿಂತಲೂ ದೂರ ಇರುವಂತಹ, ಸ್ವಯಂ ಪ್ರಕಾಶ ಇರುವಂತಹ, ಶಾಂತಿಯಿಂದ ತುಂಬಿರುವಂತಹ, ಶಕ್ತಿಶಾಲಿಯಾಗಿರುವಂತಹ, ಶುದ್ಧ ಪವಿತ್ರ ಸ್ಥಾನ ನನ್ನದಾಗಿದೆ. ನನ್ನ ಮನೆ ಈ ದೇಹದ ಜಗತ್ತಿನಿಂದ ಭಿನ್ನವಾಗಿರುವಂತಹ ಅತ್ಯಂತ ಶ್ರೇಷ್ಠವಾಗಿರುವಂತಹ ಪವಿತ್ರವಾಗಿರುವಂತಹ ಸ್ಥಾನ. ಅದಕ್ಕೆ ಶಾಂತಿಧಾಮ, ನಿರ್ವಾಣಧಾಮ, ಪರಮಧಾಮ ಅಂತ ಹೇಳಾಗ್ತದೆ. ಆ ಮನೆ ನನ್ನ ಮನೆ. ನಾನೀಗ ಮನಸ್ಸು ಬುದ್ಧಿಯಿಂದ ಸಂಕಲ್ಪದ ಮೂಲಕ ನನ್ನ ಮನೆಗೆ ಹೋಗ್ತಾ ಇದ್ದೇನೆ. ಆಹಾ, ನಾನು ಶಾಂತ ಸ್ವರೂಪ. ನನ್ನ ಮನೆಯು ಶಾಂತಿಯ ಧಾಮ. ನಾನೀಗ ನನ್ನ ಮನೆಗೆ ಹೋಗ್ತಾ ಇದ್ದೇನೆ. ನಾನು ಶಾಂತ, ನನ್ನ ಮನೆಯು ಶಾಂತಿಯ ಧಾಮ. ನನ್ನ ಮನೆಯಲ್ಲಿ ನನ್ನ ತಂದೆ ಇದ್ದಾರೆ. ನನ್ನ ಮನೆಯಲ್ಲಿ ಸುಪ್ರೀಂ ಪವರ್ ಇದ್ದಾರೆ. ನನ್ನ ಮನೆಯಲ್ಲಿ ಹೈಯರ್ ಅಥಾರಿಟಿ, ವಿಶ್ವದ ಹೈಯರ್ ಅಥಾರಿಟಿ, ಯಾರಿಗೆ ನಾನು ಗಾಡ್ ಅಂತ ಹೇಳ್ತೀನೋ, ಯಾರಿಗೆ ನಾನು ಅಲ್ಲ ಅಂತ ಹೇಳ್ತೀನೋ, ಯಾರಿಗೆ ನಾನು ಶಿವ ಅಂತ ಹೇಳ್ತೀನೋ, ಯಾರಿಗೆ ನಾನು ಜಗದೀಶ್ವರ, ವಿಶ್ವೇಶ್ವರ, ಲೋಕೇಶ್ವರ, ಪರಮೇಶ್ವರ ಅಂತ ಹೇಳ್ತೀನೋ, ಆ ಸುಪ್ರೀಂ ಪವರ್ ನನ್ನ ಮನೆಯಲ್ಲಿದ್ದಾರೆ. ಏ ತಂದೆಯೇ, ನೀನು ತಂದೆ, ನಾನು ಮಗುವಿದ್ದೇನೆ. ನೀನು ಬಿಂದು, ನಾನು ಬಿಂದು. ನೀನು ಶಾಂತಿಯ ಸಾಗರ, ನಾನು ಶಾಂತ ಸ್ವರೂಪ. ನೀನು ಪ್ರೇಮ ಸಾಗರ, ನಾನು ಪ್ರೇಮ ಸ್ವರೂಪ. ನೀನು ಆನಂದದ ಸಾಗರ, ನಾನು ಆನಂದ ಸ್ವರೂಪ. ನೀನು ಸರ್ವ ಗುಣಗಳಿಗೆ ಸಾಗರ. ನಿನ್ನೆಲ್ಲ ಗುಣಗಳು ಪ್ರಕಾಶದ ರೂಪದಲ್ಲಿ ನನ್ನ ಮೇಲೆ ಬೀಳ್ತಾ ಇದೆ. ನಾನು ಪಾಯಿಂಟ್ ಆಫ್ ಲೈಟ್ ಇದ್ದೇನೆ. ಏನೋ ಪಾಯಿಂಟ್ ಆಫ್ ಲೈಟ್ ಇದೆಯಾ? ಈ ತಂದೆ ನಿನ್ನಿಂದ ಶಾಂತಿಯ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇದ್ದಾವೆ. ಅಪಾರ ಶಾಂತಿಯ ಅನುಭವ ಮಾಡ್ತಾ ಇದ್ದೇನೆ. ಆಹಾ, ಎಷ್ಟೊಂದು ಶಾಂತಿ ಶಾಂತಿ. ನಾನು ಶಾಂತ ಸ್ವರೂಪ. ನನ್ನ ಮನೆಯು ಶಾಂತಿಯ ಧಾಮ. ನನ್ನ ತಂದೆಯು ಶಾಂತಿಯ ಸಾಗರ. ಆ ತಂದೆಯಿಂದ ಶಾಂತಿ, ಪ್ರೀತಿ, ಪವಿತ್ರತೆ, ಜ್ಞಾನ, ಶಕ್ತಿ ಎಲ್ಲವನ್ನು ಪಡೆದುಕೊಳ್ತಾ ಇದ್ದೇನೆ. ಈ ತಂದೆಯು ನಾನು ನನ್ನ ಊರಿಂದ
ಈ ಯೂನಿವರ್ಸಿಟಿಗೆ ನನ್ನ ಪದವಿಯನ್ನು ಪಡೆಯೋದಕ್ಕೋಸ್ಕರ ಬಂದಿದ್ದೇನೆ. ಪ್ರೀತಿಯಿಂದ ನಾನು ಸ್ವೀಕಾರ ಮಾಡಿದ್ದೇನೆ, ಪ್ರೀತಿಯಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ. ನನಗೆ ನೀನು ಶಕ್ತಿಯನ್ನು ಕೊಡು. ನಿನ್ನ ಸಂಪೂರ್ಣ ಶಕ್ತಿಯ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇದ್ದಾವೆ. ನಾನು ಇಟ್ಟಿರುವಂತಹ ಹೆಜ್ಜೆ ನಿನ್ನ ಶಕ್ತಿಯಿಂದಲೇ ಇಟ್ಟಿದ್ದೇನೆ. ನೀನು ನನ್ನ ಜೊತೆಗಿದೆಯ. ನಿನ್ನ ಸದಾ ಶಕ್ತಿ ನನ್ನ ಜೊತೆಗಿದೆ. ನಾನು ಸದಾ ನಿನ್ನವನು, ನೀನು ನನ್ನವನು. ನನ್ನ ಈ ಒಂದು ಪದವಿಯ ಪ್ರಯಾಣವನ್ನು ಸುಗಮಗೊಳಿಸುವಂತಹ ಶಕ್ತಿದಾತ ನೀನಾಗಿದ್ದೀಯ. ಈ ತಂದೆಯೇ, ನೀನು ನನಗೆ ಎಲ್ಲ ರೂಪದ ಶಕ್ತಿಯನ್ನು ಕೊಡ್ತಾ ಇದ್ದೀಯ. ನೀನು ಸರ್ವಶಕ್ತಿವಂತ. ನಿನ್ನಿಂದ ನಾನು ಶಕ್ತಿಯನ್ನು ಪಡೆದುಕೊಳ್ತಾ ಇದ್ದೇನೆ. ನಿನ್ನಿಂದ ನಾನು ಗುಣಗಳನ್ನು ಪಡೆದುಕೊಳ್ತಾ ಇದ್ದೇನೆ. ಈ ಎಲ್ಲ ಗುಣಗಳಿಂದ ನಾನು ಬೆಲೆಯುಳ್ಳಂತಹ, ಯೋಗ್ಯವಾದಂತಹ, ಮೌಲ್ಯವುಳ್ಳಂತಹ ಮಹಾನ್ ವ್ಯಕ್ತಿ ಆಗ್ತಾ ಇದ್ದೇನೆ. ನಾನೊಂದು ವಿಶೇಷ ಆತ್ಮ ಇದ್ದೇನೆ. ನಾನು ಯುನೀಕ್ ಆಗಿದ್ದೇನೆ. ನನ್ನಂತಹ ಪಾತ್ರೆ ಜಗತ್ತಿನಲ್ಲಿ ಬೇರೆ ಯಾರ್ದೂ ಇಲ್ಲ. ನಾನು ಮಹಾನ್ ಇದ್ದೇನೆ, ಶ್ರೇಷ್ಠ ಇದ್ದೇನೆ, ಯುನೀಕ್ ಆಗಿದ್ದೇನೆ. ನನ್ನ ಈ ಒಂದು ಹೆಜ್ಜೆ ದೃಢ ಹೆಜ್ಜೆ ಇದೆ. ನಾನು ಈ ಹೆಜ್ಜೆಯಲ್ಲಿ ಸಫಲತೆಯ ದಾರಿಯಲ್ಲಿ ಇದ್ದೇನೆ. ಸಫಲತೆಯನ್ನು ಪಡೆದುಕೊಳ್ತೇನೆ. ಈ ದೃಢತೆಯೇ ಸಫಲತೆಯ ಬೀಗದ ಕೈಯಾಗಿದೆ. ಇವತ್ತಿನ ನನ್ನ ದೃಢ ಸಂಕಲ್ಪ ನಾಳೆಯ ನನ್ನ ಸಫಲತೆಗೆ ಆಧಾರ ಆಗಿದೆ. ಈ ತಂದೆಯೇ, ನೀನೇ ನನಗೆ ಆಸರೆ, ನೀನೇ ನನಗೆ ಆಧಾರ, ನೀನೇ ನನ್ನ ಸರ್ವಸ್ವ. ನೀನು ನನ್ನ ಈ ಚರ್ಮದ ಕಣ್ಣಿಗೆ ಕಾಣದೆ ಹೋದರೂ ಮನಸ್ಸಿಗೆ, ಹೃದಯಕ್ಕೆ ಹತ್ತಿರದವನಾಗಿದ್ದೀಯ. ಈ ತಂದೆಯೇ, ಸದಾ ನೀನು ನನ್ನವನು, ನಾನು ನಿನ್ನವನು. ನಾನು ನಿನ್ನಿಂದ ಶಾಂತಿಯ ಶಕ್ತಿಯನ್ನು ಪಡೆದು ಪುನಃ ಪಾಯಿಂಟ್ ಆಫ್ ಲೈಟ್ ರೂಪದಲ್ಲಿ ಮತ್ತೆ ಮರಳಿ ಈ ಸಾಕಾರಿ ಜಗತ್ತಿಗೆ ಬರ್ತಾ ಇದ್ದೇನೆ. ಈ ದೇಹ ರೂಪಿ ಬಟ್ಟೆಯನ್ನು ಧರಿಸಿ ನನಗೆ ಸಿಕ್ಕಂತಹ ಪಾತ್ರವನ್ನು ಚೆನ್ನಾಗಿ ಅಭಿನಯ ಮಾಡ್ತೇನೆ. ನಾನೊಬ್ಬ ವಿಶೇಷ ವ್ಯಕ್ತಿಯಾಗಿದ್ದೇನೆ. ನಾನೊಬ್ಬ ಮೌಲ್ಯವಾನ ವ್ಯಕ್ತಿಯಾಗಿದ್ದೇನೆ. ನಾನು